ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರಿಣೀ ಪೂರ್ಣಬೋಧಂ ಭವದಭೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ರೋಷ್ಣಾ ಭವತು ಧೀರ್ಮಾ ಇತಿ ನ ಸಾಂದ್ರಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರಿಣೇ ಪೂರ್ಣಬೋಧ. ಪುರುಷ ಸೂಕ್ತದ ಪ್ರಥಮ ಮಂತ್ರದ ಕಿಂಚಿತ್ ಸಮೀಕ್ಷೆಯನ್ನು ನಾವು ನಿನ್ನೆ ಮೊನ್ನೆ 2 ದಿವಸ ನೋಡಿದೆವು. ನಾನು ಅದರ ಕೆಲವು ಮುಖಗಳನ್ನು ನಿಮ್ಮ ಮುಂದೆ ಇಟ್ಟೆ. ಅದು ತೆರೆದುಕೊಳ್ಳುವ ಬಗೆ, ಅದರಲ್ಲಿ ಅನುಸಂಧಾನ ಮಾಡಬೇಕಾಗಿರತಕ್ಕಂಥ ಅರ್ಥವಿಶೇಷಗಳು, ಅದರ ಛಂದಸ್ಸಿನಿಂದ ತಿಳ್ಕೊಳ್ಬೇಕಾದ ಅರ್ಥ, ಅದರ ಅಕ್ಷರ ಸಂಖ್ಯೆಯಿಂದ ನಾವು ತಿಳ್ಕೊಳ್ಬೇಕಾದಂಥ ಸಾಂಖ್ಯ, ನ್ಯೂಮರಾಲಜಿ, ನ್ಯೂಮರಿಕಲ್ ಸೈನ್ಸ್, ಇದೆಲ್ಲವೂ ಹೇಗೆ ವೇದದಲ್ಲಿ ಒಂದಕ್ಕೊಂದು ಸಂಗತವಾಗಿ ಹೊಂದಿಕೊಂಡು ಉಪಯೋಗವಾಗುತ್ತೆ ಅನ್ನುವುದನ್ನು ಸಂಕ್ಷಿಪ್ತವಾದಂಥ ಕೆಲವು ವಿವರಗಳನ್ನು ಹೇಳಿದೆ. ನೀವು ಇದರಿಂದ ತಿಳ್ಕೊಳ್ಬೇಕಾದ ಒಂದು ಮಾತು ಏನು ಅಂದರೆ, ಪುರುಷ ಸೂಕ್ತದ ಅರ್ಥದ ಒಂದು ಲೇಷವನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರಿಂದ ನಾನು ಹೇಳಿದ್ದು ಬಹಳ ಅಲ್ಪ, ಹೇಳದೇ ಇದ್ದದ್ದು ಅನಲ್ಪ ಅಂತ ತುಂಬ ವಿಷಯವನ್ನು ಹೇಳದೇ ಬಿಟ್ಟಿದ್ದೇನೆ. ಕಾರಣ ಏನು ಅಂದರೆ, ಇದರಲ್ಲಿ ಇದು ನಮ್ಮ ಸಮಯದ ಮಿತಿ. ಆದ್ದರಿಂದ ಇದನ್ನು ನೀವು ಅನುಸಂಧಾನ ಮಾಡುವಾಗ ಇಷ್ಟು ಅರ್ಥಗಳ ಜೊತೆಗೆ ಇನ್ನೂ ಅನೇಕ ಅರ್ಥಗಳನ್ನು ಅನುಸಂಧಾನ ಮಾಡಲಿಕ್ಕಿದೆ ಅನ್ನುವಂಥ ಎಚ್ಚರ ಇಟ್ಟುಕೊಂಡು ಅನುಸಂಧಾನ ಮಾಡಬೇಕು ಅಷ್ಟೇ. 2ನೆಯ ಮಂತ್ರ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ಯೇನಾತಿರೋಹತಿ. ಇದು ಋಗ್ವೇದದ ಪಾಠ. ಇದನ್ನ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ಯೇನಾತಿರೋಹತಿ ಅಂತ ಋಗ್ವೇದಗಳು ಹೇಳ್ತಾರೆ. ಇದನ್ನು ಇನ್ನೊಂದು ರೀತಿಯಿಂದ ಹೇಳ್ತಾರೆ ಋಗ್ವೇದ. ನಮ್ಮ ಕಡೆ ಹೇಳುವ ರೀತಿ ಬೇರೆ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ಯೇನಾತಿರೋಹಾತಿ. ಇದೊಂದು ರೀತಿಯಿಂದ ಹೇಳುವ ಪಾಠ. ಇದು ಋಗ್ವೇದದ ಕ್ರಮ. ಯಜುರ್ವೇದದಲ್ಲಿ ಇದರ ಪಾಠ ಪುರುಷ ಏವೇದಂ ಸರ್ವಂ. ಇದು ಪುರುಷ ಏವೇದಗುಂ ಸರ್ವಂ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಅದು ಶುದ್ಧವಾದಂಥ ಉಚ್ಚಾರದ ಕ್ರಮ ಅಲ್ಲ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ಯೇನಾತಿರೋಹತಿ. ಅಂದರೆ ಸಂಹಿತೆ, ಪಾದ ಪಾದಕ್ಕೆ ಪದಚ್ಛೇದ ಮಾಡಿ ಹೇಳತಕ್ಕಂಥದ್ದು. ಇದು ತೈತ್ತಿರೀಯದ ಪಾಠ. ಇದನ್ನ ಶುಕ್ಲ ಯಜುರ್ವೇದದಲ್ಲಿ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭಾವ್ಯಂ ಅಂತ ಹೇಳ್ತಾರೆ. ಭವ್ಯಂ ಹೋಗಿ ಭಾವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ಯೇನಾತಿರೋಹತಿ. ಇದು ಶುಕ್ಲ ಯಜುರ್ವೇದದ ಪಾಠ. ಸಾಮವೇದದಲ್ಲಿ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭಾವ್ಯಂ, ಆಮೇಲೆ ಉತಾಮೃತತ್ವಸ್ಯೇಷಾನಃ ಅಲ್ಲ, ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. 3ನೇ ಮಂತ್ರದ 2ನೇ ಪಾದ 2ನೇ ಮಂತ್ರಕ್ಕೂ 2ನೇ ಉತ್ತರಾರ್ಧ, 2ನೇ ಮಂತ್ರದ ಉತ್ತರಾರ್ಧವನ್ನು 3ನೇ ಮಂತ್ರದ ಉತ್ತರಾರ್ಧವಾಗಿಯೂ ಬದಲಿಸಿ ಪಠನ ಮಾಡ್ತಾರೆ ಸಾಮವೇದಿಗಳು. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭಾವ್ಯಂ ಉತಾಮೃತತ್ವಸ್ಯ ಈಶ್ವರಃ ಯದನ್ಯೇನಾಭವತ್ಸಃ. ಇದು ಅಥರ್ವವೇದದ ಪುರುಷ ಸೂಕ್ತ. ಇದರಲ್ಲಿ ಸ್ವಲ್ಪ ಸ್ವಲ್ಪ ಅರ್ಥ ವ್ಯತ್ಯಾಸಗಳಿದೆ. ಒಂದಕ್ಕೊಂದು ಉತಾಮೃತತ್ವಸ್ಯೇಷಾನೋ ಯದನ್ಯೇನಾತಿರೋಹತಿ ಅನ್ನುವುದು ಋಗ್ವೇದದ ಪಾಠ. ಆದರೆ ಉತಾಮೃತತ್ವಸ್ಯೇಶ್ವರಃ ಯದನ್ಯೇನಾಭವತ್ಸಃ ಇದು ಅಥರ್ವವೇದದ ಪಾಠ. ಹೀಗೆ ಒಂದೊಂದು ವೇದದಲ್ಲಿ ಪುರುಷ ಸೂಕ್ತದ ಕಿಂಚಿತ್ ಕಿಂಚಿತ್ ವ್ಯತ್ಯಾಸದಿಂದ ಒಂದೊಂದು ಅರ್ಥವಿಶೇಷಗಳು ಹೊರಡ್ತವೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. 4 ವೇದದ ಪಾಠಗಳನ್ನು ತಿಳ್ಕೊಳ್ಳುವ ಸಂಪ್ರದಾಯ ಇಲ್ಲ ನಮ್ಮಲ್ಲಿ. ನಾವು ಸಂಪ್ರದಾಯವನ್ನು ಮುರಿಯೋಣ. ಹೇಗೂ ಹೆಸರುಂಟು ನನಗೆ ಸಂಪ್ರದಾಯ ಮುರಿಯೋನು ಅಂತ.
ಇವನ್ನೆಲ್ಲ ಸಂಪ್ರದಾಯವನ್ನು ಹಾಳು ಮಾಡುವನು ಅಂತ. ಯಾಕೆಂದ್ರೆ ಒಂದೇ ವೇದ ಓದುವುದೇ ದುರ್ವ, 4 ವೇದವನ್ನು ಇವನು ಹೇಳ್ತಾನೆ, ಅದನ್ನು ಸಂಪ್ರದಾಯ ಎಲ್ಲ ಹಾಳು ಮಾಡ್ತಾನೆ ಅಂತ. 4 ವೇದ ಹೇಳ್ತಾನೆ. ಉತಾಮೃತತ್ವಸ್ಯೇಶ್ವರ ಯದನ್ನೇನಾಭವತ್ಸಹ ಅಂತ ಅಥರ್ವವೇದದ ಪಾಠ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದೊಂದು ಪಾಠದಲ್ಲಿ ಒಂದೊಂದು ರೀತಿ ಅರ್ಥ ಹೊರಡುತ್ತೆ. ಪುರುಡ ಸೂಕ್ತದ ಅನೇಕ ಅರ್ಥಾನುಸಂಧಾನ ಮಾಡಲಿಕ್ಕೆ ಒಳ್ಳೆಯದು. ಮತ್ತೆ ಪುರುಡ ಸೂಕ್ತ 4 ವೇದಗಳು ಹೇಗಿದೆ ಅಂತ ತಿಳ್ಕೊಳ್ಳೋದು. ನಾವು ಪಾರಾಯಣ ಮಾಡೋದು ಯಾವುದೋ ಒಂದು ಪಾಠ, ನಮ್ಮ ಶಾಖೆ. ಆದರೆ 4 ಪಾಠಗಳನ್ನು ತಿಳ್ಕೊಂಡು 4 ಅರ್ಥಗಳನ್ನು ತಿಳ್ಕೊಂಡು ಆಗುವ ಆನಂದ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೆ. ಈಗ ಈ 4 ವಿಧವಾಗಿರತಕ್ಕಂಥ ಪಾಠಗಳಲ್ಲಿ ನಾವು ಮೊದಲು ಋಗ್ವೇದ ಮತ್ತು ತೈತ್ರಿಯ ಶಾಖೆಯಲ್ಲಿ ಒಂದೇ ಪಾಠ. ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವ ಶೇಷಾನಃ ಇದನ್ನೇನಾತಿರೋಹತಿ. ಇದರಲ್ಲಿ ವ್ಯತ್ಯಾಸ ಅಂದ್ರೆ ಪದಚ್ಛೇದ ಮಾಡುವಾಗ ಪಾದಕ್ಕೆ ನಿಲ್ಲಿಸ್ತಾರೆ, ಋಗ್ವೇದದವರು ನಿಲ್ಲಿಸಿದ ಉದ್ದಕ್ಕೆ ಹೇಳ್ತಾರೆ ಅಷ್ಟೇ. ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ ಅಲ್ಲಿ ತನಕ ಋಗ್ವೇದಗಳು ಒಟ್ಟಿಗೆ ಹೇಳ್ತಾರೆ. ಉತಾಮೃತತ್ವ ಶೇಷಾನೋ ಇದನ್ನೇನಾತಿರೋಹತಿ ಅಲ್ಲಿ ತನಕ, ಉತಾಮೃತತ್ವ ಶೇಷಾನೋ ಇದನ್ನೇನಾತಿರೋಹತಿ ಅಲ್ಲಿ ತನಕ ಹೇಳ್ತಾರೆ. ಯಜುರ್ವೇದದಲ್ಲಿ ಆಗುವಾಗ ಪುರುಷ ಏ ವೇದಂಗ ಸರ್ವಂ ಅಲ್ಲಿಗೆ ನಿಂತಿತು. ನಿಂತದ್ರಿಂದಲೇ ಅದು ಅನುದಾತ್ತ ಇದ್ದದ್ದು ಸ್ವರಿತಾಯಿತು. ಇದರ ವಿಷಯ ಬೇಡ, ಪ್ರಾಯ ಸ್ವರ ಪ್ರಕ್ರಿಯೆ ಹೇಳಿದ್ರೆ ಕಷ್ಟ ಆಗ್ಬೋದು. ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ತಿದ್ದದ್ದು ಋಗ್ವೇದದಲ್ಲಿ ಸರ್ವಂ ಅನ್ನೋದು ಅನುದಾತ್ತ. ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಇದ್ದದ್ದು ಪುರುಷ ಏ ವೇದಂ ಸರ್ವಂ ಆಗೋಯ್ತು. ಯಜುರ್ವೇದದಲ್ಲಿ ಸ್ವರಿತಾಯ್ತು. ಉದಾತ್ತ ಇದ್ದದ್ದು ಅನುದಾತ್ತ ಇದ್ದದ್ದು ಸ್ವರಿತಾಯ್ತು. ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಇದನ್ನೇನಾತಿರೋಹತಿ. ಹೀಗೆ ಒಂದೊಂದು ಪಾದಕ್ಕೆ ವಿರಾಮ ಕೊಟ್ಟಾಗ ಯಜುರ್ವೇದದ ಪಾಠವಾಯಿತು. 2 ಪಾದಗಳನ್ನು ಒಟ್ಟಿಗೆ ಹೇಳಿ ಅರ್ಧ ಶ್ಲೋಕಕ್ಕೊಮ್ಮೆ ವಿರಾಮ ಕೊಟ್ಟಾಗ ಋಗ್ವೇದದ ಪಾಠ ಆಯಿತು. ಪದಗಳಲ್ಲಿ ವ್ಯತ್ಯಾಸ ಇಲ್ಲ. ಈ ಮಂತ್ರ ಹಿಂದೆ ಹೇಳಿದಂತಹ ವಿಷಯವನ್ನ ಪುರುಷ ಇದರಲ್ಲಿ ಸ್ವಲ್ಪ ಮೇಲುನೋಟಕ್ಕೆ ಗೊಂದಲವಾಗುವಂತಹ ಮಾತಿದೆ ನೋಡಿ. ಏನೂ ಗೊಂದಲ ಇಲ್ಲ. ಪುರುಷ ಏವ ಇದಂ ಸರ್ವಂ, ಈ ಪುರುಷನ ಮೊದಲು ಹೇಳಿದರು. ಪುರುಷ ಏನು ಅಂದ್ರೆ ಅವನು ಸಹಸ್ರ ಶೀರ್ಷ, ಸಹಸ್ರಾಕ್ಷ, ಸಹಸ್ರಪಾತು, ಇಡೀ ಭೂಮಿಯನ್ನು, ಬ್ರಹ್ಮಾಂಡವನ್ನು, ಪ್ರಕೃತಿಯನ್ನು ವ್ಯಾಪಿಸಿ ಅದರ ಆಚೆಗೂ ಮೀರಿ ನಿಂತಿದ್ದಾನೆ. ಎಲ್ಲಕ್ಕಿಂತಲೂ ಅತೀತನಾಗಿ ಸಮತೀತ ಕ್ಷರಾಕ್ಷರನಾಗಿದ್ದಾನೆ ಅಂತ ಅನಂತ ರೂಪಗಳು, ಅನಂತ ಅವಯವಗಳು ಅವನಿಗೆ ಅಂತ ಹೇಳಿದರು. ಈಗ ಹೇಳ್ತಾರೆ ಆ ಪುರುಷ ಏವ ಇದಂ ಸರ್ವಂ. ಇದಂ ಅಂದ್ರೆ ಇದು, ಇದು ಅಂದ್ರೆ ಏನು? ನಮ್ಮ ಕಣ್ಣಿಗೆ ಕಾಣುವಂಥ, ನಮ್ಮ ಕಣ್ಣಿಗೆ ಕಾಣುವಂತಹದ್ದೆಲ್ಲ ಅವನೇ ಅಂದ್ರು. ಪುರುಷ ಏವ ಇದಂ ಸರ್ವಂ, ಇದೆಲ್ಲವೂ ಅವನೇ. ಯಾವುದು? ಇದಂ ಸರ್ವಂ, ಈಗ ನಮ್ಮ ಕಣ್ಣಿಗೆ ಕಾಣುವ ವರ್ತಮಾನ, ಈಗ ಇರುವಂಥದ್ದು ಅಷ್ಟೇ ಅಲ್ಲ. ಯದ್ಭೂತಂ, ಯಾವುದು ಇತ್ತೋ, ಯಚ್ಚ ಭವ್ಯಂ, ಯಾವುದು ಮುಂದೆ ಬರುತ್ತೋ ಅದೆಲ್ಲವೂ ಪುರುಷನೇ. ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಇವನೇ ಈ ಪುರುಷ ಶಬ್ದ ವಾಚ್ಯನಾಗಿರ್ತಕ್ಕಂಥ ನಾರಾಯಣನೇ ಈಗ ಇರುವುದೆಲ್ಲ, ಹಿಂದೆ ಇದ್ದದ್ದೆಲ್ಲ, ಇನ್ನು ಬರುವುದೆಲ್ಲ. ಅಂದ್ರೆ ಏನು? ಈ ಜಗತ್ತು ನಾರಾಯಣ ಸ್ವರೂಪ ಅಂತ ಹೇಳ್ತದೆ ಅಂತ ಅನ್ನುವ ರೀತಿಯ ಭಾವನೆ ಬರ್ತದೆ ನೋಡುವಾಗ. ಆದರೆ ಇದರ ಅರ್ಥ ಏನು ಅಂದ್ರೆ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಪುರುಷೇಣೈವೇದಂ ಸರ್ವಂ ವ್ಯಾಪ್ತಂ ಯದ್ಭೂತಂ ಯಚ್ಚ ಭಾವ್ಯಂ, ಆತೃಣಾದಾತರೀಶಾತ್ ಸರ್ವಂ ಪುರುಷ ಇತಿ ಮಿಥ್ಯಾ ದೃಷ್ಟಿರೇಷಾ ಅಂತ ಶ್ರುತಿಯೇ ಒಂದ್ ಕಡೆ ಹೇಳ್ತದೆ. ಈಗ ಗೀತೆಯಲ್ಲಿ ಒಂದು ಮಾತಿದೆ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ. ನೀನು ಸರ್ವ, ನೀನು ಎಲ್ಲವೂ. ಯಾಕೆಂದ್ರೆ ನಿನ್ನನ್ನು ಬಿಟ್ಟು ಯಾವುದಕ್ಕೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಎಲ್ಲವೂ ಸರ್ವಸ್ಯ ತದಧೀನತ್ವಾದ ಸರ್ವಮಿತ್ಯುಚ್ಯತೆ. ಎಲ್ಲವೂ ನಿನ್ನ ಅಧೀನ. ಅದು ನಿನ್ನನ್ನು ಬಿಟ್ಟು ಇನ್ನೊಂದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಆದ್ರಿಂದ ಹಿಂದೆ ಇದ್ದದ್ದೂ ನಿನ್ನ ಅಧೀನ, ಈಗ ಇರುವಂಥದ್ದು ನಿನ್ನ ಅಧೀನ, ಮುಂದೆ ಇರುವಂಥದ್ದು ಎಲ್ಲವೂ. ಈಗ ನಾವು ಹೇಳ್ತೇವೆ, ಒಬ್ಬ ಮುಖ್ಯ ಪ್ರಧಾನ ಅಧಿಕಾರಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಎಲ್ಲವನ್ನೂ ಮಾಡಬಲ್ಲ ಸಮರ್ಥ. ಅವನು ಹೋದ್ರೆ ಮತ್ತೆ ಅವನಿಗೆ ಮೇಲಧಿಕಾರಿಯನ್ನು ನಾವು ಕಾಣಬೇಕಾದಿಲ್ಲ. ಹಿ ಈಸ್ ಆಲ್ ಪವರ್ಫುಲ್. ಎಲ್ಲ ನೀವೇ ಸ್ವಾಮಿ ಮಾಡಿಕೊಡ್ಬೇಕು. ಎಲ್ಲ ನೀವೇ ಅಂದ್ರೆ ಏನು? ಅದು ಕುರ್ಚಿ ಮೇಜ್ ಎಲ್ಲ ಅವನೇ ಅಂತ ಅರ್ಥವೇ? ಎಲ್ಲ ನೀವೇ, ನಿಮ್ಮನ್ನು ಹಿಡಿದು ಬಿಟ್ಟರೆ ಕೆಲಸ ಆಗತ್ತೆ, ನೀವು ಮಾಡಿಕೊಡ್ಬೇಕು ಅಂತ. ಎಲ್ಲ ನೀವೇ ಅಂದ್ರೆ ಎಲ್ಲವೂ ನಿಮ್ಮ ಅಧೀನ ಅಂತ ಅರ್ಥ ಹೌದೋ ಅಲ್ಲೋ? ಇದು ಎಲ್ಲ ಭಾಷೆಯಲ್ಲಿ ಇರುವಂಥದ್ದು. ಎಲ್ಲವೂ ಭಗವಂತನೇ ಅಂದ್ರೆ ಎಲ್ಲವೂ ಭಗವಂತನ ಅಧೀನ. ಇನ್ನೊಂದರ್ಥ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ. ನೀನು ಎಲ್ಲವನ್ನೂ ವ್ಯಾಪಿಸಿದ್ದಿ, ಆದ್ರಿಂದ ನೀನು ಎಲ್ಲ. ಅಂದ್ರೆ ನೀನು ವ್ಯಾಪಿಸದೇ ಇರತಕ್ಕ ಯಾವ ಜಾಗವೂ ಯಾವ ವಸ್ತುವೂ ಇಲ್ಲ. ಎಲ್ಲವೂ ನೀನೇ ಅಂದ್ರೆ ಎಲ್ಲ ವಸ್ತುವಿನಲ್ಲೂ ನೀನೇ ತುಂಬಿದ್ದೀಯಾ ಅಂತ ಅರ್ಥ. ಇದು ಭಾಷೆ ಹಿಂದೆ ಇರತಕ್ಕಂಥ. ಎಲ್ಲವೂ ನೀನೇ ಅಂದ್ರೆ ಎಲ್ಲ ಕಡೆ ತುಂಬಿರುವವ ನೀನು,
ಎಲ್ಲವನ್ನೂ ನಿಯಂತ್ರಿಸುವವನು ನೀನು, ಎಲ್ಲದರ ನಿಯಾಮಕ ನೀನು, ಆದ್ರಿಂದ ಎಲ್ಲವೂ ನೀನು. ಸರ್ವೇಶತ್ವಾತ್ ಸರ್ವಗತ್ವಾತ್ ಸರ್ವಸ್ಯ ಪ್ರಭುವಾಪ್ಯಾತ್ ಸರ್ವತ್ರ ಸರ್ವದಾಭಾವಾತ್ ಸರ್ವಮೇನಂ ಪ್ರತ್ಯಕ್ಷತೆ ಅಂತ. ಸರ್ವ ಅಂತ ಹೇಳೋದಕ್ಕೆ ಕಾರಣಗಳು ಏನು? ಸರ್ವೇಶತ್ವತ್ವ, ಎಲ್ಲಕ್ಕೂ ನಿಯಾಮಕ ನೀನಾದ್ರಿಂದ ನೀನು ಎಲ್ಲ, ಎಲ್ಲ ಕಡೆ ನೀನು ಇರುವುದರಿಂದ ನೀನು ಎಲ್ಲ. ಸರ್ವಸ್ಯ ಪ್ರಭುವಾಪ್ಯಾತ್, ಎಲ್ಲದರ ಸೃಷ್ಟಿಗೆ ಸಂಹಾರಕ್ಕೆ ಕಾರಣ ಆದ್ರಿಂದ ನೀನು ಎಲ್ಲ. ಸರ್ವತ್ರ ಸರ್ವದಾಭಾವಾತ್, ಸರ್ವಸ್ಯ ಸರ್ವದಾ ಜ್ಞಾನಾತ್, ಎಲ್ಲವನ್ನೂ ತಿಳಿದಿರುವುದರಿಂದ ನೀನು ಎಲ್ಲ. ಇಷ್ಟು ಕಾರಣಗಳಲ್ಲಿ ಇದನ್ನೇ ಸರ್ವಸ್ಯ ಪ್ರಭುವಾಪ್ಯಯೋ ಹಿ ಭೂತಾನಾಂ ಏಷ ಸರ್ವಜ್ಞಃ ಏಷ ಸರ್ವೇಶ್ವರಃ ಪ್ರಭುವಾಪ್ಯಯೋ ಹಿ ಭೂತಾನಾಂ. ಉಪನಿಷತ್ ಹೇಳ್ತಿ ಏಷ ಸರ್ವಜ್ಞಃ ಏಷ ಸರ್ವೇಶ್ವರಃ ಏಷಃ ಭೂತಾನಾಂ ಪ್ರಭುವಾಪ್ಯಯಃ. ಅದರಿಂದ ಸರ್ವಂ, ಎಲ್ಲವನ್ನೂ ಬಲ್ಲವನಾದ್ದರಿಂದ ಎಲ್ಲ, ಎಲ್ಲ ಕಡೆಯೂ ಇರುವವನಾದ್ದರಿಂದ ಎಲ್ಲ, ಎಲ್ಲದರ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದ್ದರಿಂದ ಎಲ್ಲ, ಎಲ್ಲದರ ನಿಯಾಮಕನಾದ್ದರಿಂದ ಎಲ್ಲ. ಏಷ ಸರ್ವಜ್ಞಃ ಏಷ ಸರ್ವೇಶ್ವರಃ ಏಷಃ ಪ್ರಭುವಾಪ್ಯಯೋ ಹಿ ಭೂತಾನಾಂ. ಹೀಗೆ ಪುರುಷ ಏವ ಇದಂ ಸರ್ವಂ. ಈ ಇದಂ ಅಂದ್ರೆ ಇದಮ ಪ್ರತ್ಯಕ್ಷಗತಂ, ನಮ್ಮ ಕಣ್ಣ ಮುಂದೆ ಕಾಣುವಂತಹ ಪ್ರಪಂಚ ಏನಿದೆ ಅಂದ್ರೆ ವರ್ತಮಾನಕಾಲೀನ ಪ್ರಪಂಚ. ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅಂದ್ರೆ ಇಷ್ಟೇ ಅಲ್ಲ, ಬೆಂಗಳೂರು ಅಥವಾ ಬಸವನಗುಡಿ ಚಾಮರಾಜಪೇಟೆ ಅಂತಲ್ಲ. ಇದಂ ಅಂದ್ರೆ ವರ್ತಮಾನ ಕಾಲ. ಇದಂ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಇದು, ಇನ್ನೊಬ್ಬರ ಕಣ್ಣಿಗೆ ಕಾಣುವಂತಹದ್ದು ಅವರಿಗೆ ಅದು ಇದು, ನಮಗೆ ಅದು ಅವರಿಗೆ ಇದು. ಹೀಗೆ ಪ್ರಪಂಚದಲ್ಲಿ ಯಾವುದು ಇವತ್ತು ದೃಗ್ಗೋಚರವಾಗಿದೆಯೋ ಅಂದ್ರೆ ಇದೆಯೋ ವರ್ತಮಾನವಾಗಿದೆಯೋ ಅದೆಲ್ಲ. ಇವತ್ತು ನಾಶವಾಗಿ ಹೋದದ್ದು ಭೂತಂ, ಇವತ್ತು ಇಲ್ಲದೆ ಇರುವಂಥದ್ದು, ಹಿಂದೆ ಆಗಿ ಹೋದದ್ದು. ಯಚ್ಚ ಭವ್ಯಂ ಅಥವಾ ಭಾವ್ಯಂ, ಎರಡಕ್ಕೂ ಅರ್ಥ ಒಂದೇ. ಇನ್ನೂ ಭಾವಿ, ಮುಂದೆ ಆಗುವಂಥದ್ದು. ಇದು ಎಲ್ಲವೂ ಪುರುಷ ಏವ, ಪುರುಷನೇ. ಏನು ಅಂದ್ರೆ ಇನ್ನೊಂದು ಶ್ರುತಿ ಹೇಳುತ್ತೆ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಪುರುಷೇಣೇವ ಇದಂ ಸರ್ವಂ ನೇನೀಯತೆ. ಪುರುಷನಿಂದಲೇ ಇದು ನಿಯಂತ್ರಿಸಲ್ಪಟ್ಟಿದೆ, ಆದ್ರಿಂದ ಎಲ್ಲವೂ ಪುರುಷ. ಬೇರೆ ಬೇರೆ ಶ್ರುತಿಗಳಿದೆ, ಪುರುಷೇಣೇವ ಇದಂ ಸರ್ವಂ ನೇನೀಯತೆ ಅಂತ ಹೇಳ್ತಾರೆ. ಇದು ಒಂದು ಮುಖ. ಆಮೇಲೆ ಈಗ ಇರುವ, ಹಿಂದೆ ಇದ್ದ, ಮುಂದೆ ಇರುವ ಈ ಜಗತ್ತು ಮಾತ್ರ ಪುರುಷಾಧೀನ ಅಲ್ಲ. ಮತ್ತೆ ಉತ ಅಮೃತತ್ವಸ್ಯ ಈಶಾನಃ, ಅಮೃತರಾದವರು, ಅಮೃತತ್ವವನ್ನು ಪಡೆದವರು, ಮುಕ್ತರ ಸಮುದಾಯ. ಅಮೃತತ್ವ ಅಂದ್ರೆ ಅಮೃತರ ಸಮುದಾಯ, ಮುಕ್ತರ ಸಮುದಾಯ. ಯಾರು ಮುಕ್ತರಾಗಿದ್ದಾರೆ ಅವರ ಮುಕ್ತರಾಗಿರತಕ್ಕಂಥ ಜೀವ ಸಮುದಾಯಕ್ಕೂ ಕೂಡ ನೀನು ಈಶಾನಃ. ಈಶಾನಃ ಅನ್ನುವ ಶಬ್ದದಲ್ಲೇ ಒಂದು ಸ್ವಾರಸ್ಯ ಇದೆ. ಈಶಃ ಈಶಾನಃ ಅಥರ್ವ ವೇದದಲ್ಲಿ ಉತಾಮೃತತ್ವಸ್ಯೇಷರಃ ಈಶ್ವರಃ ಯದನ್ನೇನಾಭವತ್ಸಃ ಈಶ್ವರ ಅಂತ ಹೇಳಿದ್ದಾರೆ. ಈಶ್ವರ ಈಶಾನ ಅನ್ನೋ ಶಬ್ದಕ್ಕೆ ಈಶ ಶಬ್ದಕ್ಕಿಂತ ವ್ಯತ್ಯಾಸ ಇದೆ. ಈಶಾನಾಂ ಅಪಿ ಮುಕ್ತಾನಾಂ ಈಶಾನಃ ಸೋನನಾಧ್ವರಿಹಿ ಅಂತ. ಈಶರಿಗೂ ಅನ, ಅನ ಅಂದ್ರೆ ಚೇಷ್ಟಕ, ನಿಯಾಮಕ. ಈಶರು ಅಂದ್ರೆ ಯಾರು? ಈಶರು ಅಂದ್ರೆ ಮುಕ್ತರು. ನಾವೆಲ್ಲ ಅನೀಶರೇ, ಮುಕ್ತರು ಈಶರು. ಈಶರಿಗೂ ಅನ ಅಂದ್ರೆ ವ್ಯಾಪಾರಗಳನ್ನು ಮಾಡುವ, ಈಶರಿಗೂ ನಿಯಾಮಕನಾದವನು ಈಶಾನ ಅಂದ್ರೆ ಮುಕ್ತರಿಗೂ ನಿಯಾಮಕ. ಆ ಶಬ್ದವೇ. ಅದರಿಂದ ನೀನು ಅಮೃತತ್ವಕ್ಕೆ ನಿಯಾಮಕನಾದ್ದರಿಂದಲೇ ಈಶಾನ ಅಂತ ಕರೀತಾರೆ. ನಾನು ಬರೇ ಈಶ ಅಲ್ಲ, ಈಶ್ವರ ಅಂದ್ರೂ ಅಷ್ಟೇ. ಈಶರು ಅಂದ್ರೆ ಮುಕ್ತರು, ಅವರಿಗೂ ವರ ಶ್ರೇಷ್ಠನಾದವ ಈಶವರ, ಈಶ್ವರ. ಈಶರಿಗೆ ಅನ, ಈಶರಿಗೆ ವರ. ಈಶರು ಅಂದ್ರೆ ಈಶಾನಾಮಪಿ ಮುಕ್ತಾನಾಂ ಈಶಾನಃ ಸೋನನಾಧ್ವರಿಹಿ ಅಂತ ಶಾಸ್ತ್ರದ ವಚನ. ಹಾಗಾಗಿ ಏನು ಮುಕ್ತರಿಗೂ ನಿಯಾಮಕ ಅಂತ ಮುಂದೆ ಹೇಳ್ತಾರೆ. ಹಾಗಾದ್ರೆ ಏನು ಮೊದಲನೇದಕ್ಕೆ ಏನು ಅರ್ಥ ಮಾಡ್ಬೇಕಾಯ್ತು? ಈಗ ಮುಕ್ತ ಸ್ವರೂಪ ಅಂತ ಹೇಳೋದಿಲ್ಲ, ಮುಕ್ತರಿಗೆ ನಿಯಾಮಕ. ಮತ್ತೆ ಅಮುಕ್ತ ಸ್ವರೂಪ ಅಂತ ಹೇಳೋದು ನೀನು. ಇದಂ ಸರ್ವಂ ಪುರುಷೈವ, ಇದೆಲ್ಲ ನೀನೇ. ಆದ್ರೆ ಮುಕ್ತರು ನೀನಲ್ಲ, ಮುಕ್ತರಿಗೆ ನಿಯಾಮಕ ಅಂತ ಹೇಳ್ತಾರೆ. ಮುಂದೆ ಹೇಳಿದ್ದೇ ಮೊದಲಿಗೂ ಅರ್ಥ ಮಾಡ್ಬೇಕಾದ್ರೆ ನೀನು ಮುಕ್ತರಿಗೂ ನಿಯಾಮಕ ಅಂತ ಹೇಳ್ಬೇಕಾದ್ರೆ ಅಮುಕ್ತರಿಗೂ ನಿಯಾಮಕ ಅಂತ ಹೇಳಿರ್ತಾನೆ. ಆ ಸಮುಚ್ಚಯ ಕೂಡೋದು. ನೀನು ಮುಕ್ತರಿಗೂ ನಿಯಾಮಕ, ಯಾಕೆಂದ್ರೆ ಈಗ ಇರತಕ್ಕಂಥ ಅಮುಕ್ತರಿಗೂ ನೀನೇ ನಿಯಾಮಕ. ಯತ್ ಅನ್ನೇನ ಅತಿರೋಹತಿ. ಅನ್ನೇನ, ಅನ್ನ ಅಂದ್ರೆ ಈ ಅದ್ಯಮಾನವಾಗಿರತಕ್ಕಂಥ ಭಗವಂತನಿಗೆ ಆಹಾರ. ಇತಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕೈದ್ಧಾವೇದ ಯತ್ರ ಸಹ. ಕಠೋಪನಿಷತ್ ಹೇಳಿತು, ಬ್ರಹ್ಮ ಕ್ಷತ್ರ ಅಂದ್ರೆ ಬ್ರಾಹ್ಮಣ ಜಾತ್ಯಭಿಮಾನಿ, ಬ್ರಾಹ್ಮಣ ವರ್ಣಾಭಿಮಾನಿ, ಕ್ಷತ್ರ ವರ್ಣಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮವಾಯುಗಳು. ಬ್ರಹ್ಮವಾಯುಗಳೇ ನಿನಗೆ ತುತ್ತು, ಪ್ರಳಯ ಕಾಲದಲ್ಲಿ ಕೊನೆಯ ತುತ್ತು. ಉಳಿದವರು ಏನು? ಬ್ರಹ್ಮಜ ಕ್ಷತ್ರಜ್ಜ ಅಂದ್ರೆ ಬ್ರಹ್ಮವಾಯುಗಳು. ಕ್ಷತ್ರ ಧರ್ಮಾಭಿಮಾನಿ ವಾಯು, ಬ್ರಹ್ಮ ಧರ್ಮಾಭಿಮಾನಿ ಬ್ರಹ್ಮದೇವರು.
ಉಳಿದವ್ರನ್ನ ಹೇಳಲಿಲ್ಲ. ವೈಶ್ಯ ಧರ್ಮಾಭಿಮಾನಿಗಳು ವಾಯುದೇವರನ್ನು ಬಿಟ್ಟು ಇತರ ವಾಯುಗಳು, ಇಂದ್ರ, ವಾಯು ಮುಂತಾದಂಥ ಮತ್ತು ವಿಷ್ಣುವನ್ನು ಬಿಟ್ಟು ಉಳಿದಂಥ ಆದಿತ್ಯರು ಕ್ಷತ್ರ ವೈಶ್ಯ ಧರ್ಮಾಭಿಮಾನಿಗಳು. ಅಗ್ನಿಯನ್ನು ಬಿಟ್ಟು ವಸುಗಳು, ರುದ್ರದೇವರನ್ನು ಬಿಟ್ಟು ಇತರ ದಶರುದ್ರರು, ಇವರೆಲ್ಲ ವೈಶ್ಯ ಧರ್ಮಾಭಿಮಾನಿಗಳು. ಶೂದ್ರ ಧರ್ಮಾಭಿಮಾನಿಗಳು ನಿವೃತ್ತಿ, ಪೃಥ್ವಿ, ಕಾಲ, ಮೃತ್ಯು, ಇವರೆಲ್ಲ ಶೂದ್ರ ಧರ್ಮಾಭಿಮಾನಿಗಳು. ಅದು ಹೋಗಲಿ, ಅದನ್ನು ಬಿಟ್ಟರು ಮುಖ್ಯವಾಗಿ ಬ್ರಹ್ಮವಾಯುಗಳೇ ಬ್ರಹ್ಮಚ ಕ್ಷತ್ರಂಚ, ಕ್ಷತ್ರ ಧರ್ಮಾಭಿಮಾನಿಯಾದ ವಾಯುದೇವರು, ಬ್ರಾಹ್ಮ ಧರ್ಮಾಭಿಮಾನಿಯಾಗಿರತಕ್ಕಂಥ ಬ್ರಹ್ಮದೇವರು. ಬ್ರಹ್ಮವಾಯುಗಳೇ ನಿನಗೆ ಕೊನೆಯ ತುತ್ತು, ಕೊನೆಯ ತುತ್ತಲ್ಲ ಮೊದಲ ತುತ್ತು. ಅವರು ನಿನಗೆ ಆಹಾರವಾಗಿ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸಂಹಾರ ಮಾಡಿದಾಗ, ಅಂದ್ರೆ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮದೇವರ 100 ವರ್ಷ ಆದಾಗ, ಅಂದ್ರೆ 31,104,000 ಕೋಟಿ ವರ್ಷಗಳಾದ ಮೇಲೆ, ಅದರ ಮಧ್ಯೆಯಲ್ಲಿ ಬ್ರಹ್ಮದೇವರನ್ನು ಕಬಳಿಸುವುದಿಲ್ಲ. ಪ್ರಳಯ, ದೈನಂದಿನ ಪ್ರಳಯದಲ್ಲಿ ಬ್ರಹ್ಮದೇವರಿಗೆ ನಾಶ ಇಲ್ಲ. ಆದರೆ ಬ್ರಹ್ಮದೇವರ 100 ವರ್ಷ ಆದಾಗ, ಅಂದ್ರೆ 31,104,000 ಕೋಟಿ ವರ್ಷಗಳಿಗೆ ಬ್ರಹ್ಮದೇವರ ಆಯುಸ್ಸು ಮುಗಿದು ಹೋಗುತ್ತೆ. ಹೆಚ್ಚಿಲ್ಲರಿ, ಇಷ್ಟೇ ಇರುವುದು 31,104,000 ಕೋಟಿ ವರ್ಷ. 31,104 10 ಸೊನ್ನೆ ಹಾಕಿದ್ರೆ ಸರಿ, ಬಹಳ ಕಮ್ಮಿ. 31,104,000 ಕೋಟಿ ವರ್ಷಗಳು ಕಳೆದಾಗ ಬ್ರಹ್ಮದೇವರು ವಾಯುರನಿಲ ಅಮೃತಂ ಅಥೇದಂ ಭಸ್ಮಾಂತಂ ಶರೀರ, ವಾಯು ಅಮೃತಂ, ವಾಯುದೇವರಿಗೆ ನಾಶ ಇಲ್ಲ, ಅವರು ಅಮೃತರು. ಆದರೂ ಅಥಾಪಿ 31,104 ಕೋಟಿ ವರ್ಷ ಆದ್ಮೇಲೆ ವಾಯೋರಪಿ ಶರೀರಂ ಭಸ್ಮಾಂತಂ ಅಂದರು. ವಾಯುದೇವರ ಶರೀರವೂ ಕೂಡ ನರಸಿಂಹಾಗ್ನಿಯಲ್ಲಿ ಭಸ್ಮವಾಗಿ, ಅವರ ಪ್ರಾಕೃತ ಶರೀರವೂ ಭಸ್ಮವಾಗಿಯೇ ಮೋಕ್ಷಕ್ಕೆ ಹೋಗಬೇಕು. ಪ್ರಾಕೃತ ಶರೀರದ ಜೊತೆಗೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವಾಗಿಲ್ಲ. ಹಾಗಾಗಿ ಬ್ರಹ್ಮದೇವರು ವಾಯುದೇವರು ಕೂಡ ಯಾರ ಕಬಳವೋ, ಮತ್ತೆ ನಾವು ಮೃತ್ಯು ಮೃತ್ಯು ಅಂತ ಹೇಳ್ತೇವೆ, ಸರ್ವಸಂಹಾರಕನಾದ ಮೃತ್ಯು ಅಂತ. ಯಾರನ್ನ? ಯಮನನ್ನ. ಮೃತ್ಯು ಯಸ್ಯೋಪಸೇಚನಂ, ಯಮ ಹೇಳ್ತಾನೆ ನಾನು ಅವನಿಗೆ ಒಂದು ತುತ್ತು ಕೂಡ ಅಲ್ಲ, ಮತ್ತೆ ಅವನ ತುತ್ತಿನ ಉಪ್ಪಿನಕಾಯಿ ಅಂತ. ಉಪಸೇಚನ ಅಂದ್ರೆ ಉಪ್ಪಿನಕಾಯಿ. ಮೃತ್ಯು, ನಾನು ಎಲ್ಲರನ್ನೂ ಸಂಹಾರ ಮಾಡತಕ್ಕಂಥ ಮೃತ್ಯು ಭಗವಂತನ ಒಂದು ತುತ್ತು ಕೂಡ ಅಲ್ಲ, ಅವನ ತುತ್ತಿನ ಉಪ್ಪಿನಕಾಯಿ ನಾನು. ಉಪ್ಪಿನಕಾಯಿ ಆಗಬಹುದು, ಪಲ್ಯ ಆಗಬಹುದು, ಸಾಂಬಾರ್ ಆಗಬಹುದು, ಅನ್ನದ ಜೊತೆಗೆ ಒಟ್ಟಿಗೆ ತಿನ್ನುವಂತಹದಕ್ಕೆ ಉಪಸೇಚನ ಅನ್ನೋದು. ಅನ್ನಕ್ಕೆ ಬೆರೆಸಿ ತಿನ್ನುವಂಥ ಒಂದು ಸಾಮಗ್ರಿ ಅಷ್ಟೇ. ನಾನು ಒಂದು ಉಪ್ಪಿನ ಹರಳು ಅಥವಾ ಉಪ್ಪಿನಕಾಯಿ ಅಥವಾ ಒಂದು ಪಲ್ಯದ ತುಣುಕು ನಾನು. ಆದರೆ ಎಲ್ಲವನ್ನೂ ತಿನ್ನತಕ್ಕಂಥ ಮಾವ ಸರ್ವಸಂಹಾರಕ ಅಂತ ಹೇಳುವಾಗ ಅದನ್ನ ಏನು ಬ್ರಹ್ಮಕ್ಷತ್ರ ಬ್ರಹ್ಮವಾಯು ಸರ್ವ ಸಂಹಾರಕತ್ವವನ್ನು ಹೇಳಿದ್ದಾರೆ. ಅದನ್ನೆಲ್ಲಿ ಹೇಳ್ತಾರೆ? ಯದನ್ನೇನ, ಅನ್ನ ಅಂದ್ರೆ ಆಹಾರ. ಅದೇ ಹೇಳಿ, ಮೃತ್ಯುರ್ಭವತ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ. ಓದನ ಅಂದ್ರೂ ಅನ್ನ ಅಂದ್ರೂ ಒಂದೇ, ಫುಡ್, ಆಹಾರ, ಈಟಬಲ್. ಇಡೀ ಬ್ರಹ್ಮವಾಯುವಾದಿ ಸಮಸ್ತ ದೇವತಾಗಣ ಯಾರಿಗೆ ಅನ್ನವೋ ಅದು ಅನ್ನ ಅಂದ್ರೆ ಭಗವಂತನಿಂದ ಪ್ರಳಯ ಕಾಲದಲ್ಲಿ ಅದ್ಯಮಾನವಾಗಿರತಕ್ಕಂಥ ಈ ಪ್ರಪಂಚದಿಂದ ಅತಿರೋಹತಿ, ಪ್ರಪಂಚದಿಂದ ಮೇಲೆ ಇದ್ದಾನೆ ಅಂದ್ರೆ ಪ್ರಪಂಚವನ್ನು ಮೀರಿ. ಇದನ್ನ ಭಾಗವತದಲ್ಲಿ ಮರ್ತ್ಯಂ ಅನ್ನಂ ಯದತ್ಯಗಾತ್ ಸೋಮೃತಸ್ಯ ಅಭಯಶೇಷಃ ಮರ್ತ್ಯವನ್ನಂ ಯದತ್ಯಗಾತ್, ಭಾಗವತದಲ್ಲಿ ಇದರ ವ್ಯಾಖ್ಯಾನ. ಮರ್ತ್ಯೇನ ಅತಿರೋಹತಿ ಅನ್ನೋದಕ್ಕೆ ಮರ್ತ್ಯಂ ಅತಿರೋಹತಿ ಅಂತ ಅರ್ಥ ಮಾಡಿದ್ದಾರೆ. ಮರ್ತ್ಯದಿಂದ ಮೇಲೆ ನಿಲ್ಲುವುದು ಅಂದ್ರೆ ಮರ್ತ್ಯವನ್ನು ಮೀರಿ ನಿಲ್ಲುವುದಂತೆ ಅರ್ಥ ಅಲ್ವಾ? ಅದರಿಂದ ಮರ್ತ್ಯ ಈ ಸಾವಿಗೆ, ಹುಟ್ಟು ಸಾವಿಗೆ ಒಳಗಾಗತಕ್ಕಂಥ ಪ್ರಪಂಚವನ್ನು ಅತಿರೋಹತಿ ಮೀರಿ ನಿಂತಿದ್ದಾನೆ. ಆದ್ದರಿಂದ ಬರೇ ಹುಟ್ಟು ಸಾವಿಗೆ ಒಳಗಾಗುವ ಪ್ರಪಂಚವನ್ನು ಮೀರಿ ನಿಂತದಷ್ಟೇ ಅಲ್ಲ, ಅಮೃತತ್ವಸ್ಯ ಈಶಾನಃ ಅಂದ್ರೆ ಈ ಸಂಸಾರದ ನಿಯಾಮಕ ಅವನು, ಸಂಸಾರ ಪ್ರದ ಅವನು, ಆದ್ದರಿಂದ ಮೋಕ್ಷಪ್ರದನೂ ಅವ ಅಂತ. ಸಂಸಾರದ ನಿಯಾಮಕನೂ ಅವನೇ, ಆದ್ದರಿಂದ ಮೋಕ್ಷಪ್ರದನೂ ಅವನೇ ಅಂತ ಇದು ಒಂದು ಅರ್ಥದಲ್ಲಿ ಈ ಮಾತನ್ನ ಹೇಳಿದರು. ಈಗ ಇಲ್ಲಿ ಬೇರೆ ಬೇರೆ ರೀತಿಯಿಂದ ಈ ಮಂತ್ರವನ್ನು ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಹೇಗೆ ಅಂದ್ರೆ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅನ್ನುವುದನ್ನ ಹಿಂದಕ್ಕೆ ಅನ್ವಯ ಮಾಡಿ. ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ ದಶಾಂಗುಲಂ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ತದ್ವೃತ್ವಾ ಅತ್ಯತಿಷ್ಠದ್ ದಶಾಂಗುಲಂ. ಈ ಭೂತ ಭವ್ಯ ಭವತ್, ವರ್ತಮಾನ ಕಾಲೀನವಾಗಿರತಕ್ಕಂಥ, ಮುಂದೆ ಆಗತಕ್ಕ, ಈಗ ಇರುವ, ಹಿಂದೆ ಆಗಿ ಹೋದ ಎಲ್ಲ ಜಗತ್ತನ್ನು ಆವರಿಸಿ, ಎಲ್ಲ ಕಾಲದಲ್ಲೂ ಇದ್ದು ಎಲ್ಲ ಜಗತ್ತನ್ನು ಆವರಿಸಿ ಅದಕ್ಕಿಂತ ದಶಾಂಗುಲಂ ಅತ್ಯತಿಷ್ಠತೆ, ಅದಕ್ಕೆ 1000 ಪಟ್ಟು ಆಚೆಗೆ ಇದ್ದಾನೆ. ಈ ಮಂತ್ರದ ಪೂರ್ವಾರ್ಧವನ್ನು ಹಿಂದೆ ಕನ್ವಯ ಮಾಡಿಬಿಟ್ರೆ ನಮಗೆ ಗೊಂದಲ. ಪುರುಷನೇ ಅಂದ್ರೆ ಪುರುಷಾಧೀನ ಅನ್ನುವ ಅರ್ಥವೂ ಅಲ್ಲ, ಹೀಗಾಗೋಯ್ತು. ಇನ್ನು ಕೆಲವು ವ್ಯಾಖ್ಯಾನಕಾರರು ಇಂದಿರಾ ಕೃಷ್ಣ ಮಂಗಲ ಭಾಷ್ಯ ಅಂತ ಒಂದಿದೆ ಸಹಸ್ರ ವಿಶ್ವ ಪುರುಷ ಸೂಕ್ತಕ್ಕೆ, ಅವರು ಏನ್ ಮಾಡ್ತಾರೆ ಅಂದ್ರೆ ಪುರುಷ ಏವ ಅಂತಿದೆಯಲ್ಲ,
ಇದನ್ನು ಪದಪಾಠ ಆಗಿದೆ. ಪುರುಷಃ ಏವ, ಅವರು ಹೇಳ್ತಾರೆ ಪುರುಷಃ ಏವ ಅಲ್ಲ, ಪುರುಷೇ ಏವ ಅಂತ ಪದಪಾಠ. ಇದಂ ಸರ್ವಂ ಪುರುಷೇ, ಇದೆಲ್ಲವೂ ಪರಮಾತ್ಮನಲ್ಲಿ ಆಶ್ರಿತವಾಗಿದೆ. ಪುರುಷಃ ಪರಮಾತ್ಮ, ಪರಮಾತ್ಮ ಅಂತ ಯಾಕೆ ಮಾಡ್ತಾರೆ? ಪರಮಾತ್ಮ ಇದಂ ಸರ್ವಂ, ಪುರುಷಃ ಪರಮಾತ್ಮ ಅಂತ ಏಕವಚನ ಯಾಕೆ ಮಾಡ್ತೀರಿ? ಪುರುಷೇ ಏವ ಇದಂ ಸರ್ವಂ, ಇದಂ ಸರ್ವಂ ಪುರುಷೇ, ಇದೆಲ್ಲವೂ ಪುರುಷನಲ್ಲಿ. ಪುರುಷೇ ಅಂದ್ರೆ ಸಪ್ತಮಿ ವಿಭಕ್ತಿ ಆಯಿತು. ಅಲ್ಲಿ ಎಲ್ಲವೂ ಪರಮಾತ್ಮನಲ್ಲಿ ಆಶ್ರಿತ. ಪರಮಾತ್ಮನಿ ಇದಂ ಸರ್ವಂ ಆಶ್ರಿತಂ, ಪುರುಷೇ ಪರಮಾತ್ಮನಿ ಇದಂ ಸರ್ವಂ ಆಶ್ರಿತಂ, ಪರಮಾತ್ಮನಲ್ಲಿ ಇದೆಲ್ಲವೂ ಆಶ್ರಿತವಾಗಿದೆ ಅಂತ ಪದಚ್ಛೇದ ಮಾಡಿ ಎಂದು. ಆವಾಗ ಸಂಶಯ ಬರಬಹುದು, ಪದಪಾಠಕ್ಕೆ ವಿರೋಧ ಆಯ್ತಲ್ಲ. ವೇದಕ್ಕೆ ಒಂದು ಪದಪಾಠ ಇದೆ, ಪುರುಷಃ ಏವ ಇದಂ ಸರ್ವಂ ಪದಪಾಠ ಇದೆ, ಇದು ಪದಪಾಠಕ್ಕೆ ವಿರೋಧ ಆಯ್ತಲ್ಲ ಅಂತ ಕೆಲವರು ಸಂಶಯ ಬರಬಹುದು. ಪದಪಾಠ ಅನ್ನೋದು ಶಾಕಲ ಸಂಹಿತೆಗೆ ಶಾಕಲ ಮುನಿಗಳು ಮಾಡಿರತಕ್ಕಂಥ ಪದಪಾಠ. ವೇದದ ಪದಪಾಠ ವೇದದಂತೆ ಅನಾದಿನಿತ್ಯ ಅಲ್ಲ. ವೇದದ ಪದಚ್ಛೇದವನ್ನು ಅರ್ವಾಚೀನರು ಮಾಡಿದ್ರು. ಯಾಕೆ ಅಂದರೆ, ಹಾಗೆ ಇಡೀ ಋಗ್ವೇದ ಸಂಹಿತೆಯ 3 ಮಂತ್ರಕ್ಕೆ ಪದಪಾಠವೇ ಉಪಲಬ್ಧವಾಗಿಲ್ಲ. ಇಡೀ 10,000 ಚಿಲ್ಲರೆ 500 ಚಿಲ್ಲರೆ ಶ್ಲೋಕಗಳಿವೆ, ಮಂತ್ರಗಳಿವೆ. ಅದರಲ್ಲಿ 3 ಮಂತ್ರಕ್ಕೆ ಪದಪಾಠವೇ ಉಪಲಬ್ಧವಾಗಿಲ್ಲ. ಅದಕ್ಕೆ ನಾವು ಮಾಡಿಕೊಳ್ಳೋದು ಉಪಲಬ್ಧವಾದ ಪದಪಾಠವು ಹಾಗೆಯೇ ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ. ಯಾಕೆಂದ್ರೆ ಯಾಸ್ಕ, ವೇದಕ್ಕೆ ನಿರುಕ್ತವನ್ನು ಬರೆದಿರತಕ್ಕಂಥ ಯಾಸ್ಕ ಮಹರ್ಷಿ ಪದಪಾಠವನ್ನು ತಪ್ಪು ಅಂತ ಹೇಳ್ತಾರೆ. ಆ ಪದಪಾಠ ಸರಿಯಲ್ಲ, ಬೇರೆ ರೀತಿ ಪದಚ್ಛೇದ ಮಾಡಬೇಕು ಅದಕ್ಕೆ ಅಂತ ಹೇಳ್ತಾನೆ. ಮಾ ಸಕೃತ ವೃಕಃ, ಮಾ ಸಕೃತ್ ಅಂತ ಪದಪಾಠವೋ ಮಾ ಸಕೃತ್ ಅಂತ ಪದಪಾಠವೋ ಅನ್ನೋದ್ರಲ್ಲಿ ವಿವಾದ ಇದೆ. ಪಂಡಿತರೇ ಪದಪಾಠವನ್ನು ಬಿಡಬೇಕು, ನಾವು ಪದಪಾಠದಲ್ಲಿ ಹೇಳಿದ್ದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಅಭಿಪ್ರಾಯವನ್ನ ಯಾಸ್ಕರಂತವರು ಪಟ್ಟಿದ್ದಾರೆ. ಹಾಗಾಗಿ ಪದಪಾಠ ಅನ್ನೋದು ಅಪೌರುಷೇಯವಾಗಿ ಅನಾದಿನಿತ್ಯವಾಗಿ ಬಂದದ್ದಲ್ಲ. ಒಂದು ಇನ್ನೊಂದು ಏನು ಅಂದ್ರೆ, ಪದಪಾಠ ಅನ್ನೋದು ಒಂದು ರೀತಿಯ ಪದಚ್ಛೇದವನ್ನು ಹೇಳ್ತದೆ, ಹೀಗೆ ಪದಚ್ಛೇದ ಮಾಡಿ ಅರ್ಥ ಮಾಡಲಿಕ್ಕೆ ಬರ್ತದೆ ಅಂತ. ಇನ್ನೊಂದು ರೀತಿ ಪದಚ್ಛೇದ ಮಾಡಬಾರದು ಅಂತ ಹೇಳುವುದಿಲ್ಲ. ಅದು ಅಂದ್ರೆ ಪದಪಾಠದಲ್ಲಿ ಒಂದು ಪದಚ್ಛೇದ ಇದ್ದರೆ ಅದು ಸಮ್ಮತವೇ, ಅದನ್ನು ಇಟ್ಟುಕೊಂಡು ಅರ್ಥ ಹೇಳಿದ್ರಲ್ಲ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚಭವ್ಯಂ ಪುರುಷೇಣೇ ವೈದಂ ಸರ್ವಂ ನೇನೀಯತೆ. ಅದಕ್ಕೆ ಪುರುಷ ಏವ ಅಂದ್ರೆ ಪುರುಷನೇ ಅಂದ್ರೆ ಪುರುಷಾಧೀನ ಅಂತರ್ಥ. ಯದನಾಯಸ್ಯ ಸತ್ತ ತದಿತ್ಯೇವ ಭಣ್ಯತೆ. ಯಾವುದ್ರ ಅಧೀನವೋ ಅದು ಅದೇ ಅಂತ ಹೇಳ್ತಾರೆ. ನಾನು ಎಲ್ಲ ನೀವೇ ಅಂತ ಹೇಳ್ತಾರೆ, ಎಲ್ಲ ನಿಮ್ಮ ಅಧೀನ ಅಂತ ಅರ್ಥ. ಈ ಆಫೀಸ್ನಲ್ಲಿ ಏನೇನು ನಡೆಯುತ್ತೆ ಅದೆಲ್ಲವೂ ನಿಮ್ಮ ಅಧೀನ, ಆದ್ರಿಂದ ಎಲ್ಲ ನೀವೇ ಸ್ವಾಮಿ, ದೊಡ್ಡ ಮನಸ್ಸು ಮಾಡಿಕೊಡ್ಬೇಕು. ಇದು ಒಂದು ಮುಖ. ಆದರೆ ಪುರುಷೇ ಅಂತ ಇಟ್ಟುಕೊಂಡು ಒಂದು ಮುಖ. ಪುರುಷ ಏವ ಇದಂ ಸರ್ವಂ ವ್ಯಾಪ್ಯ ಅತ್ಯತಿಷ್ಠತ ಅಂತ ಹಿಂದಿಗೆ ಅನ್ವಯ ಮಾಡಿ ಒಂದು ಮುಖ. ಇದು ಎಲ್ಲಕ್ಕಿಂತಲೂ ಪ್ರಾಚೀನವಾದ ಒಂದು ವ್ಯಾಖ್ಯಾನ ನನಗೆ ಸಿಕ್ಕಿದೆ. ಇದು ಯಾರು? ಶೌನಕರೇ ಮಾಡಿದ ವ್ಯಾಖ್ಯಾನ. ಪುರುಷ ಸೂಕ್ತಕ್ಕೆ ಶೌನಕ ಭಾಷ್ಯ. ಅವ್ರು ಏನು ಬರೀತಾರೆ ಗೊತ್ತುಂಟ? ಬಹಳ ಸುಂದರವಾಗಿದೆ ಅವರದು. ಅವ್ರು ಏನು ಬರೀತಾರೆ? ಇದಂ ಸರ್ವಂ ಯದ್ಭೂತಂ ಯಚ್ಚವ್ಯಂ ತಸ್ಯ ಉತ ಅಮೃತತ್ವಸ್ಯ ಚ ಪುರುಷ ಏವ ಈಶಾನಃ. ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಈಗ ಇರುವ, ಹಿಂದೆ ಇದ್ದ, ಮುಂದೆ ಇರುವ ಏನೇನಿದೆ ತಸ್ಯ ಅಂತ ಅಧ್ಯಾಹಾರ. ಯಾಕೆಂದ್ರೆ ಇದ್ರೆ ಅನ್ವಯ ಆಗೋದಿಲ್ಲ. ಅದಕ್ಕೂ ಮತ್ತು ಉತ ಅಂದ್ರೆ ಮತ್ತು ಅಂತ ಹೇಳುವ ಮೊದಲು ಇರಬೇಕಲ್ಲ. ಈಗ ಇರುವ, ಹಿಂದೆ ಇದ್ದ, ಮುಂದೆ ಬರುವ ಪ್ರಪಂಚಕ್ಕೂ ಮತ್ತು ಮುಕ್ತರಾದಂತಹ ಜೀವ ಸಮುದಾಯಕ್ಕೂ ಪುರುಷಃ ಈಶಾನಃ. ಇದು ಏನು ಅರ್ಥ ಮಾಡಿದ್ರು ಇಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನೇ ಹೇಳುತ್ತೆ. ಇದ್ಯಾವುದು? ಅತ್ಯಂತ ಪುರಾತನವಾದ ಋಷಿಗಳು ಬರೆದಂತಹ ಭಾಷ್ಯ. ಶೌನಕ ಭಾಷ್ಯದಲ್ಲಿ ಹೀಗಿದೆ: ಉತ ಅಮೃತತ್ವಸ್ಯ ಪುರುಷ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ತಸ್ಯ ಉತ ತಥಾ ಅಮೃತತ್ವಸ್ಯ ಚ ಪುರುಷ ಏವ ಈಶಾನಃ. ಈ ಪ್ರಪಂಚಕ್ಕೂ ಮುಕ್ತ ಸಮುದಾಯಕ್ಕೂ ಪುರುಷನೊಬ್ಬನೇ, ಪುರುಷಃ ಏವ ಈಶಾನಃ. ಪದಪಾಠ ಬೇರೆ ಮಾಡುವುದು ಬೇಡ. ಏನು ಮಾಡಿದರೂ ಕೂಡ ಇದರಲ್ಲಿ ಯಾವ ರೀತಿಯಿಂದ ತಿಪ್ಪರಲಾಗ ಹಾಕಿದರೂ ಕೂಡ ಅಭೇದ ಪರವಾದಂತಹ ಅರ್ಥ ಹೊರಡೋದೇ ಇಲ್ಲ ಅಂತ ಹೇಳಿದರು. ಇದ್ಯಾರು? ಋಷಿಗಳು ಬರೆದಂತಹ ಅರ್ಥ. ಅರ್ವಾಚೀನರು ಯಾರೋ ಮಾಧುರು ಬರೆದದ್ದು ಅಂತ ಇನ್ನಿತರು ಆಕ್ಷೇಪ ಮಾಡುವ ಹಾಗಿಲ್ಲ. ಇದು ವೇದದ ಪದಪಾಠ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಂತಹ ಋಷಿಗಳು ಬರೆದಂತಹ ಅರ್ಥ. ಯಾವುದೇ ಒಂದು ಪಂಥದವರು ಅರ್ಥ ಮಾಡಿದರೆ ಅದು ಅವರು ತಮಗೆ ಬೇಕಾದಾಗ ಮಾಡಿದ್ರು ಅಂತ ಹೇಳ್ತಾರೆ ಇತರ ಪಂಥದವರು. ಇದು ಋಷಿಗಳು ಮಾಡಿರುವ ಅರ್ಥ. ಇದಂ ಸರ್ವಂ ಯದಿದಂ ಸರ್ವಂ ತಸ್ಯ ಉತ ಅಮೃತತ್ವಸ್ಯ ಈಶಾನಃ ಪುರುಷ ಏವ. ಈಗ ಇರುವ ಸಮಸ್ತಕ್ಕೂ ಮತ್ತು ಮುಕ್ತರಾಗಿರತಕ್ಕಂಥ ಸಮಸ್ತ ಜೀವಜಾತಕ್ಕೂ ಅಮೃತತ್ವ ಅಂದ್ರೆ ಮೋಕ್ಷ. ಮುಕ್ತರಿಗೂ ನಿಯಾಮಕ, ಮುಕ್ತಿಗೂ ನಿಯಾಮಕ. ಮುಕ್ತ ನಿಯಾಮಕ ಮುಕ್ತಾನಾಂ ಪರಮಾಗತಿ ಅಮೃತಸ್ಯೈಷ ಸೇತುಃ ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ಮುಂಚಥ ಅಮೃತಸ್ಯೈಷ ಸೇತುಃ. ಇವನು ಅಮೃತಸ್ಯ ಸೇತುಃ, ಇವನು ಮುಕ್ತರಿಗೂ ಕೂಡ ಆಶ್ರಯ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಮುಕ್ತಾನಾಂ ಪರಮಾಗತಿ. ವಿಷ್ಣು ಸಹಸ್ರನಾಮ. ಮುಕ್ತರಿಗೂ ಇವನು ಗತಿ ಅಂದ್ರೆ ಆಶ್ರಯ. ಅದನ್ನೇ ಹೇಳಿದರು. ಉತಾಮೃತತ್ವಸ್ಯೇಷಾನಃ ಮುಕ್ತಾಮುಕ್ತ ನಿಯಾಮಕತ್ವ, ಚರಾಚರ ಪ್ರಪಂಚ ಅತೀತತ್ವ. ಇದೆಲ್ಲ ಮಹಾಗುಣಗಳು.
ಅನಂತ ಕರಚರಣಾದಿ ಅಪ್ರಾಕೃತ ಕರಚರಣಾದ್ಯುಪೇತತ್ವ, ಅನಂತವಾದ ಅವಯವಗಳು, ಅಪ್ರಾಕೃತ ಅನಂತ ಅವಯವಗಳು ಉಂಟು. ಭಗವಂತ ಸಾಕಾರನೋ ನಿರಾಕಾರನೋ ಅಂತ ಜಗಳ. ಭಗವಂತ ಸಾಕಾರ, ಆದರೆ ಅವನ ಆಕಾರ ನಮ್ಮ ಹಾಗೆ ಪಾಂಚಭೌತಿಕ ಅಂತ ಕೆಲವರು. ಭಗವಂತ ನಿರಾಕಾರ, ಯಾಕೆಂದ್ರೆ ಭಗವಂತನ ಆಕಾರ ಇರೋ ಸಾಧ್ಯವೇ ಇಲ್ಲ, ಅವನು ಸರ್ವಗತ. ಆಮ್ನಿ ಪ್ರೆಸೆಂಟ್ ಆದ ವಸ್ತುವಿಗೆ ಆಕಾರ ಇರುವುದು ಹೇಗೆ? ಆಕಾರ ಇರಬೇಕಾದ್ರೆ ಅದಕ್ಕೊಂದು ಒಂದು ಸೀಮೆ ಇರಬೇಕು. ಅಸೀಮವಾದದ್ದು, ಅನ್ಲಿಮಿಟೆಡ್ ಆದದ್ದಕ್ಕೆ ಆಕಾರ ಇರೋದು ಸಾಧ್ಯ ಇಲ್ಲ. ಅದರಿಂದ ಭಗವಂತ ನಿರಾಕಾರ ಅಂತ ಕೆಲವರು. ಆದರೆ ಉಪನಿಷತ್ತು ಏನು ಹೇಳಿದೆ? ಯತ್ತೇ ಕಲ್ಯಾಣದ ರೂಪಂ ತತ್ತೇ ಪಶ್ಯಾಮಿ. ಭಗವಂತ ಆಕಾರರಹಿತನಾದರೆ ಕಲ್ಯಾಣಮಯವಾದ ರೂಪ ಇರುವುದು ಹೇಗೆ? ಭಗವಂತನನ್ನು ಕಾಣುವುದು ಹೇಗೆ? ತತ್ತೇ ಪಶ್ಯಾಮಿ ಅಂತ ಜ್ಞಾನಿಗಳು ನಿನ್ನ ರೂಪವನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಹೇಳ್ತಾರೆ. ಜ್ಞಾನಿಗಳಿಗೆ ದೃಗ್ಗೋಚರವಾದ ರೂಪ ಯಾವುದದು? ಭ್ರಾಂತಿಯೋ? ಕನಸಿನಲ್ಲಿ ಕಾಣ್ತಾ ಇರುತ್ತೆ ಸ್ವಾಮಿ ಏನೇನೋ, ಹಾಗೆ ದೇವರು ಕಾಣುವುದು ಅಂತಲೋ. ನಿಜವಾದ ಸಾಕ್ಷಾತ್ಕಾರವಾದರೆ ಭಗವಂತನ ರೂಪ ಕಾಣುವುದು ಹಾಗೆ. ಇವ್ರದ್ದು ಯುಕ್ತಿ ಏನು? ಭಗವಂತ ಸರ್ವಗತ ಆದ್ದರಿಂದ ಭಗವಂತ ಕಾಣುವುದು ಸಾಧ್ಯವಿಲ್ಲ. ಇದು ಅರ್ವಾಚೀನರದ್ದು ಒಂದು ಲಾಜಿಕ್. ಆದ್ದರಿಂದ ಭಗವಂತ ನಿರಾಕಾರ, ಭಗವಂತನಿಗೆ ರೂಪ ಇರುವುದು ಸಾಧ್ಯ ಇಲ್ಲ. ರೂಪ ಇದ್ರೆ ಅದು ಲಿಮಿಟೆಡ್ ಆಗಿರಬೇಕು. ಅನ್ಲಿಮಿಟೆಡ್ ಆದದ್ದು, ಅನಂತವಾದದ್ದಕ್ಕೆ ರೂಪ ಇರುವುದು ಸಾಧ್ಯ ಇಲ್ಲ. ಆಕಾಶದ ಹಾಗೆ, ಆಕಾಶಕ್ಕೆ ರೂಪ ಇರಲಿಕ್ಕೆ ಸಾಧ್ಯವೋ? ರೂಪ ಇದ್ರೆ ಅದು ಎಲ್ಲ ಕಡೆ ತುಂಬುವುದು ಸಾಧ್ಯವೋ? ಆದ್ದರಿಂದ ಯಾವುದು ಸರ್ವಗತವೋ ಅದಕ್ಕೆ ರೂಪ ಇರುವುದು ಸಾಧ್ಯವಿಲ್ಲ. ಆಕಾಶದ ಹಾಗೆ ಲಾಜಿಕ್. ಭಗವಂತ ಸರ್ವಗತ, ಆದ್ದರಿಂದ ಅವನು ನಿರಾಕಾರ. ಈಗ ಈ ಅನುಮಾನ, ಈ ಯುಕ್ತಿ ಎಷ್ಟು ಅಸಂಗತ ಅಂದರೆ, ಆಕಾಶಕ್ಕೆ ರೂಪ ಇಲ್ಲ ನಿಜ. ಯಾಕೆಂದ್ರೆ ಆಕಾಶ ಸರ್ವಗತ ಹೌದು, ಆದರೆ ಸರ್ವ ಸಮರ್ಥ ಅಲ್ಲ. ಅದು ಆಮ್ನಿ ಪ್ರೆಸೆಂಟ್ ಹೌದು, ಆಮ್ನಿ ಪೊಟೆಂಟ್ ಅಲ್ಲ. ಈಗ ನಿಮ್ಮ ದೇವರು ಆಕಾಶದ ಹಾಗೆ ಬರೀ ಸರ್ವಗತರೋ ಅಥವಾ ಸರ್ವ ಸಮರ್ಥನೋವ ಅಂತ ಕೇಳ್ಬೇಕು ನಾವು. ಸರ್ವ ಸಮರ್ಥನಾಗಿದ್ದರೆ ಜಗತ್ತಿಗೆಲ್ಲ ರೂಪ ಕೊಟ್ಟವ, ಇಡೀ ವಿಶ್ವಕ್ಕೆ ಆಕಾರ ಕೊಟ್ಟವ, ಸ್ವಂತಕ್ಕೆ ಆಕಾರ ಧರಿಸುವ ಅಂದ್ರೂ ಇಲ್ಲ, ಆಗುವುದಿಲ್ಲ ಅವನಿಂದ ರೂಪ ಧಾರಣೆ ಮಾಡಲಿಕ್ಕೂ ಆಗುವುದಿಲ್ಲ. ಅಂದ್ರೆ ಅವ್ರು ಎಂಥ ಭಗವಂತನನ್ನು ಕಾಣಬೇಕು ಅಂತ ಭಕ್ತ ಬಯಸ್ತಾ ಇದ್ದಾನೆ. ಆದ್ರೆ ಭಗವಂತನಿಗೆ ಅಯ್ಯೋ ನನ್ನ ಭಕ್ತ ನನ್ನನ್ನು ನೋಡ್ಬೇಕು ಅಂತ ಬಯಸ್ತಾನೆ, ಆದ್ರೆ ನನಗೆ ರೂಪ ಇಲ್ಲ, ಅವನಿಗೆ ಹೇಗೆ ತೋರಿಸ್ಕೊಳ್ಳಿ ನಾನು ಅಂತ ಸಂಕಟ ಪಡಬೇಕಲ್ಲ ಭಗವಂತ. ಅವನೆಂಥ ಸರ್ವಸಮರ್ಥ ಅಂದ್ರೆ, ಸರ್ವಸಮರ್ಥನಾದವ ಅವನು ತನಗೆ ಬಯಸಿದ ರೂಪವನ್ನು ಧರಿಸಿಕೊಂಡು ಬಯಸಿದ ಭಕ್ತನಿಗೆ ಯಾವ ಕಾಲಕ್ಕೆ ಬೇಕಾದ್ರೆ ಹಾಗೆ ತೋರಿಸುವಂತಹ ರೂಪ ಇರಬೇಕಲ್ಲ ಅವನಿಗೆ. ಆದ್ರಿಂದ ಭಗವಂತ ಸಾಕಾರನೋ ನಿರಾಕಾರನೋ ಅನ್ನೋ ವಿಷಯದಲ್ಲಿ ಲಾಜಿಕ್ಕಿನಿಂದ ಶುಷ್ಕ ತರ್ಕ ಮಾಡಿ ತಲೆ ಕೆಡಿಸ್ಕೋಬೇಡಿ. ಭಗವಂತ ನಮ್ಮ ಹಾಗೆ ಪಾಂಚಭೌತಿಕವಾದ ಆಕಾರವುಳ್ಳವನಲ್ಲ, ಆದ್ದರಿಂದ ನಿರಾಕಾರ. ಭಗವಂತ ಬಯಸಿದರೆ ಬಯಸಿದ ರೂಪದಲ್ಲಿ ಭಕ್ತನಿಗೆ ತೋರಬಲ್ಲ, ಅಪ್ರಾಕೃತವಾದ ರೂಪ ಉಂಟು, ಆದ್ದರಿಂದ ಭಗವಂತ ಸಾಕಾರ. ಅದನ್ನೆಲ್ಲ ಹೇಳಿದ್ರು ಸಹಸ್ರ ಶೀರ್ಷ ಪುರುಷ, ಅಪ್ರಾಕೃತವಾದಂತಹದ್ದು ನೀವು ರೂಪ ಒಂದಲ್ಲ, ಅನಂತ ರೂಪ, ಅನಂತ ಅವಯವಗಳು. ಆದರೆ ಅದು ಜ್ಞಾನಾನಂದಮಯವಾದದ್ದು ಹೊರತು ನಮ್ಮಂತೆ ಪಂಚಭೂತಗಳಿಂದ ನಿರ್ಮಿತವಾದದ್ದಲ್ಲ. ಆದ್ರಿಂದಲೇ ಅದು ಸಾವಿರದ ಅವಯವ. ಪಂಚಭೂತಗಳಿಂದ ನಿರ್ಮಿತವಾದಕ್ಕೆ ಸಾವಿರೋದು. ಅನಂತ ರೂಪಗಳಿಂದ ಕೂಡಿರುವವ ಅಪ್ರಾಕೃತ ಸ್ವರೂಪ ಅಂತ ಹೇಳಿದ್ರು. ಆಮೇಲೆ ಅವನೇನು ಎಲ್ಲ ಸಮಸ್ತ ವಿಶ್ವವನ್ನು, ಪ್ರಕೃತಿಯನ್ನು, ಕ್ಷರಾಕ್ಷರಾತ್ಮಕವಾದ ಪ್ರಪಂಚವನ್ನು ಮೀರಿ ನಿಂತವ, ಅದಕ್ಕಿಂತ ಅತೀತನಾದವ, ಅನಂತ ಆಮೇಲೆ ಇಲ್ಲಿ ಏನು ಹೇಳಿದ್ರು? ಈಗ ಇರತಕ್ಕಂತಹ ಎಲ್ಲ ಜಗತ್ತಿನ ನಿಯಾಮಕ ಅಷ್ಟೇ ಅಲ್ಲ, ಸರ್ವಕಾಲದಲ್ಲಿಯೂ ಇರತಕ್ಕವ, ಸರ್ವ ವಸ್ತುವಿನ ನಿಯಾಮಕ ಅಷ್ಟೇ ಅಲ್ಲ, ಮುಕ್ತ ನಿಯಾಮಕತ್ವ ಕೂಡ ಅವನಿಗೆ. ಇದು ಅನುಸಂಧಾನ ಮಾಡತಕ್ಕಂತಹ ಪರಮ ಮುಖ್ಯ ಗುಣಗಳನ್ನ ಪುರುಷ ಸೂಕ್ತ ಹೇಳ್ತವೆ. ಉತ ಅಮೃತತ್ವಸ್ಯೇಷಾನಃ ಅನ್ನೇನ ಅತಿರೋಹತಿ. ಯತ್ ಅನ್ನೇನ ಅತಿರೋಹತಿ ಅನ್ನುವಲ್ಲಿ ಇನ್ನೊಂದು ನೀವು ಯೋಚನೆ ಮಾಡಬೇಕಾದಂತಹ ಅರ್ಥ ಇದೆ. ಅನ್ನ ಅಂತಂದ್ರೆ ತಸ್ಯ ಮಿತ್ರಂ ಮೇ ಅನ್ನಂ ದಕ್ಷಿಣ ಅಂತ ಐತರೇಯ ಉಪನಿಷತ್ತು. ನನಗೆ ಮಿತ್ರಳಾಗಿರ್ತಕ್ಕವಳು ದಕ್ಷಿಣ, ಅವಳಿಗೆ ಅನ್ನ ಅಂತ, ಅನ್ನಾಭಿಮಾನಿನಿಯಾಗಿರ್ತಕ್ಕಂಥದ್ದು. ಲಕ್ಷ್ಮಿಗೆ ಅನ್ನ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಶ್ರೀತತ್ವಕ್ಕೆ, ಪ್ರಕೃತಿಗೆ ಅನ್ನ ಅಂತ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಭಗವಂತ ಮುಕ್ತರನ್ನು ನಿಯಮನ ಮಾಡುವಾಗ, ಅವರನ್ನು ಮೀರಿ ನಿಲ್ಲುವಾಗ, ಈ ಮುಕ್ತಾಮುಕ್ತರನ್ನು ಸಮಸ್ತ ಪ್ರಪಂಚವನ್ನು ಮೀರಿ ನಿಲ್ಲುವಾಗ ಹೇಗೆ ಅಂದ್ರೆ ಅನ್ನೇನ ಸಹ ಅತಿರೋಹತಿ. ತನ್ನ ಅನ್ನ ಅಂದ್ರೆ ಅನ್ನಾಭಿಮಾನಿನಿಯಾಗಿರತಕ್ಕಂಥ ಲಕ್ಷ್ಮಿಯಿಂದ ಜತೆಗೂಡಿ, ಅಂದ್ರೆ ಮುಕ್ತಾಮುಕ್ತ ನಿಯಾಮಕತ್ವ ಬರೇ ನಾರಾಯಣನಿಗಲ್ಲ, ಲಕ್ಷ್ಮಿಗೂ ಮುಕ್ತಾಮುಕ್ತ ನಿಯಾಮಕ. ಅನ್ನೇನ ಸಹ ಲಕ್ಷ್ಮಿಯಿಂದ ಒಡಗೂಡಿಕೊಂಡು ಈ ಮುಕ್ತಾಮುಕ್ತರನ್ನ ಮೀರಿ ನಿಲ್ತಾನೆ. ಯಾವಾಗಲೂ ಅತಿನಾದ ಅಂದ್ರೆ ವೇದದ ನಾದವನ್ನು ನಿರಂತರವಾಗಿ ವೇದನಾದವನ್ನು ಮಾಡ್ತಾ ಭಗವಂತನ ಸ್ತುತಿ ಮಾಡುವುದರಿಂದಲೂ ಚತುರ್ಮುಖ ಬ್ರಹ್ಮನಿಗೆ ಅನ್ನ, ಬ್ರಹ್ಮವಾಯುಗಳಿಗೆ ಅನ್ನ ಅಂತ ಹೆಸರಿದೆ. ಅಂದ್ರೆ ಅನ್ನೇನ ಸಹ ಈ ಸಮಸ್ತ ಜೀವಕೋಟಿಯನ್ನು ಮೀರಿ ನಿಂತವರು ಬ್ರಹ್ಮದೇವರು ಹೌದು. ಬ್ರಹ್ಮದೇವರ ಜೊತೆಗೆ ಬ್ರಹ್ಮದೇವರಿಗೂ ಸಮಸ್ತ ಜೀವ ನಿಯಾಮಕತ್ವವನ್ನು, ಮುಕ್ತಾಮುಕ್ತ ನಿಯಾಮಕ ಕೊಟ್ಟು ಸಮಸ್ತ ಮುಕ್ತರು ರುಜುಗಳು ಬಿಟ್ಟು
ಬ್ರಹ್ಮ ಪದವಿಗೆ ಬರುವವರನ್ನು ಬಿಟ್ಟು ಉಳಿದ ಅವೆಲ್ಲ ಮುಕ್ತ ಜೀವರಿಗೆ ನಿಯಾಮಕತ್ವ ಬ್ರಹ್ಮದೇವರಿಗೂ ಇದೆ. ಆದ್ದರಿಂದ ಅನ್ನೇನ ಅತಿರೋತಿ ಅಂದ್ರೆ ಅನ್ನೇನ ಚತುರ್ಮುಖ ಬ್ರಹ್ಮಣ ಸಹ, ಅಲ್ಲಿಗೂ ಅಲ್ಲೇ ಮಾಡ್ಬೋದು. ಚತುರ್ಮುಖ ಬ್ರಹ್ಮಣ ಸಹ ಅಮೃತತ್ವ ಸೇ ಈಶಾನ, ಬ್ರಹ್ಮದೇವರು ಸಹಿತ ಸಮಸ್ತ ಮುಕ್ತರಿಗೆ ನಿಯಾಮಕ. ಆದರೆ ಸಮಸ್ತ ಮುಕ್ತರಿಗೂ ನಿಯಾಮಕತ್ವವನ್ನು ಬ್ರಹ್ಮದೇವರಿಗೂ ಕೊಟ್ಟ. ಲಕ್ಷ್ಮೀ ದೇವಿ ಜೊತೆಗೆ ಸಮಸ್ತ ಮುಕ್ತಾಮುಕ್ತ ನಿಯಾಮಕನಾಗಿ ನಿಂತ. ಹೀಗೆ ಅನ್ನ ಅನ್ನೋದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಇಟ್ಟುಕೊಳ್ಬಹುದು, ಅನ್ನ ಅಂತಂದ್ರೆ ಲಕ್ಷ್ಮಿ ಅಂತ ಅರ್ಥ ಇಟ್ಟುಕೊಳ್ಬಹುದು. ಇದು ಬೇರೆ ಕಡೆ ಬಂದಂಥ ಅರ್ಥ. ಹೀಗೆ ಅರ್ಥ ಇಟ್ಟುಕೊಂಡಾಗ ಹೊಸ ಹೊಸ ಗುಣವಿಶೇಷಗಳ ಅನುಸಂಧಾನ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಹೇಳೋದು ಇದೇನು ಅಂದ್ರೆ ಇದೆಲ್ಲ ಈ ಅರ್ಥ ಯಾರು ಇಷ್ಟೆಲ್ಲ ಅರ್ಥಗಳನ್ನು ನೀವು ಸುಮ್ಮನೆ ಶಬ್ದ ಉಂಟು ಅರ್ಥ ಹೇಳೋದು ಅಂತ ಕೆಲವು ಸಂಶಯ ಬರುತ್ತೆ ಕೆಲವರಿಗೆ. ವೇದಕ್ಕೆ ಯಾವ ರೀತಿ ಅರ್ಥ ಮಾಡಲಿಕ್ಕೆ ಎಷ್ಟು ವಿಧವಾದ ಅರ್ಥ ಮಾಡ್ಲಿಕ್ಕೆ ಬರುತ್ತೋ ಅಷ್ಟು ಅರ್ಥ ಮಾಡಬಹುದು. ಯಾಕೆ ಗೊತ್ತೋ, ಈಗ ಕಾಳಿದಾಸನ ಕಾವ್ಯ ಉಂಟು, ಅದಕ್ಕೆ ಬೇರೆ ಬೇರೆ 25 ನಮೂನೆ ಅರ್ಥ ಮಾಡಬಾರ್ದು. ಈಗ ಪಾರ್ವತಿ ಪರಮೇಶ್ವರವು ಅಂದ್ರೆ ಪಾರ್ವತಿ ಮತ್ತು ಪರಮೇಶ್ವರ ಅಂತ ಅವನು ಶೈವ, ಹಂಗೆ ಅರ್ಥ. ಪಾರ್ವತಿ ಪಶ್ಚ ರಮೇಶ್ವರಶ್ಚ ಅಂತ ಅರ್ಥ ಮಾಡಬಾರ್ದು, ಯಾಕಂದ್ರೆ ವಕ್ತೃ ತಾತ್ಪರ್ಯ ವಿರುದ್ಧ. ಅದು ಪಾರ್ವತೀಪ ಅಂದ್ರೆ ಶಿವ, ರಮೇಶ್ವರ ಅಂದ್ರೆ ವಿಷ್ಣು, ಹರಿಹರರ ಸ್ತೋತ್ರ ಮಾಡಿದ ಅಂದ್ರೆ ಅದು ನಮ್ಮ ಅರ್ಥ, ಇದು ಕಾಳಿದಾಸನ ಅರ್ಥ ಆಗೋದಿಲ್ಲ. ಆ ಶ್ಲೋಕಕ್ಕೆ ಆಗ ಅರ್ಥ ಮಾಡ್ಲಿಕ್ಕೆ ಬಂದ್ರು, ಯಾಕೆಂದ್ರೆ ವಕ್ತೃ ತಾತ್ಪರ್ಯ ವಿರುದ್ಧ ಅಂತ. ಅವನು ಕಾಳಿದಾಸನ ಸ್ವಪ್ನದಲ್ಲೂ ಯೋಚಿಸಿಲ್ಲ, ನೀವ್ಯಾಕೆ ಹಂಗೆ ಅರ್ಥ ಮಾಡ್ತೀರಿ? ಅವನ ತಲೆಯಲ್ಲೇ ಇರಲಿಲ್ಲ ಹರಿಹರರ ಸ್ತೋತ್ರ, ಅವನು ಪಾರ್ವತಿ ಮತ್ತು ಪರಮೇಶ್ವರ ಅಂತಲೇ ಮಾಡಿದಾನೆ. ಇಲ್ಲಿ ಹಾಗಲ್ಲ, ವೇದಕ್ಕೆ ವಕ್ತೃ ತಾತ್ಪರ್ಯ ಏನುಂಟು? ಇದಕ್ಕೆ ವಕ್ತರೇ ಇಲ್ಲ. ವೇದವನ್ನು ಒಬ್ಬ ಬರೆದು ಈ ಅರ್ಥ ಅಂತ ಸಿದ್ಧ ಮಾಡಿದ್ರೆ ಅದಕ್ಕೆ ವೇದ ಅನ್ನೋದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಋಷಿಗಳಿಗೆ ಸ್ಫುರಣ ಆದದ್ದು. ಒಬ್ಬೊಬ್ಬ ಋಷಿಗೆ ಒಂದೊಂದು ಅರ್ಥ ಸ್ಫುರಣ ಆಗಿದೆ. ಒಬ್ಬ ಋಷಿಗೆ ಆದಂತಹ ಸ್ಫುರಣ ಇನ್ನೊಬ್ಬ ಋಷಿಗೆ ಆಗಿಲ್ಲ. ಅವರವರಿಗೆ ಯಾವ ಸ್ಫುರಣವೇ ಬೇರೆ. ಯಾಕೆಂದ್ರೆ ನೋಡಿ, ಪದಪಾಠವೇ ಬೇರೆ ಬೇರೆ ಆಗಿದೆ. ವಿಷ್ಣೋರ್ನು ಕಂವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ಋಗ್ವೇದದಲ್ಲಿ ವಿಷ್ಣೋ ನು ಕಂ ವೀರ್ಯಾಣಿ ಪ್ರವೋಚಂ ಅಂತ ಪದಪಾಠ ಮಾಡಿ ಅದರ ಅರ್ಥ ಅನುಸಂಧಾನ ಮಾಡಿದ ಋಷಿಗಳು. ಯಜುರ್ವೇದದಲ್ಲಿ ವಿಷ್ಣೋ ನುಕಂ ಒಂದೇ ಶಬ್ದ ಪದಪಾಠ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾಗರ್ಧಕ್ಕಸ್ಯ ಸ್ವಿಧನಂ. ಇದರಲ್ಲಿ ಈಶಾವಾಸ್ಯಂ ಅಂತ ಒಂದೇ ಶಬ್ದ ಒಂದು ಪದಪಾಠದಲ್ಲಿ ಆಚಾರ್ಯರು ಬರೆದಂತಹದ್ದು ಅರ್ಥ. ಈಶಾ ವಾಸ್ಯಂ ಅಂತ ಒಂದು ಪದಪಾಠ ಶುಕ್ಲ ಯಜುರ್ವೇದದಲ್ಲಿ ಪದಪಾಠ ಆಗಿದೆ. ಆ ಪದಪಾಠ ಇಟ್ಟುಕೊಂಡು ರಾಮಾನುಜ ಪಂಥದವರು ಶಂಕರಾಚಾರ್ಯರು ಅರ್ಥ ಬರೆದಿದ್ದಾರೆ. ಆ ಪದಪಾಠ ಅಲ್ಲ ಅಂತಲ್ಲ, ಆ ಪದಪಾಠ ಅನಂತರದ ಋಷಿಗಳು ಕಂಡದ್ದು. ಸ್ವಯಂಭೂಮನು ಕಂಡ ಪದಪಾಠ ಯಾವುದು? ಅದನ್ನು ಆಚಾರ್ಯರು ಬರೆದು. ಸ್ವಯಂಭೂಮನು ಏನು ಬರೆದ? ಅವನು ಕಂಡದ್ದನ್ನು ಭಾಗವತರು ಹೇಳಿದ್ದಾರೆ. ಆತ್ಮಾವಾಸ್ಯಂ ಇದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ. ಆತ್ಮಾವಾಸ್ಯಂ ಅನ್ನುವುದೇ ಈಶಾವಾಸ್ಯಂ ಆಯಿತು. ಹಾಗಾದ್ರೆ ಆ ಈಶಾವಾಸ್ಯಂ ಅನ್ನುವುದನ್ನು ಸಮಸ್ತ ಪದವಾಗಿ ಅರ್ಥ ಮಾಡಿದ ಸ್ವಯಂಭೂಮನು. ಅನಂತರದ ದಧ್ಯಂಗಾಥರ್ವಣ ಈಶಾ ವಾಸ್ಯಂ ಅಂತ ಅರ್ಥ ಮಾಡಿದ. ಪದಚ್ಛೇದ ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ಪದಚ್ಛೇದ ಮಾಡಿ ಬೇರೆ ಬೇರೆ ಅರ್ಥಾನುಸಂಧಾನ ಮಾಡಿದ್ದಾರೆ. ಈ ಎಲ್ಲ ಅರ್ಥವೂ ಭಗವಂತನ ಚಿತ್ತಸ್ಥಿತ ಹೌದೋ ಅಲ್ಲೋ? ಈಗ ನಾವು ಭಗವಂತನ ಚಿತ್ತದಲ್ಲಿ ಇರಲಿ. ಮೊದಲು ವೇದವನ್ನು ಉದ್ಗಾರ ಮಾಡಿರುವ ವಕ್ತೃ ತಾತ್ಪರ್ಯ ಅಂತ ಇಲ್ಲ ಇದಕ್ಕೆ. ಆದರೆ ವೇದ ಅನ್ನೋದು ಭಗವಂತನ ಹೃದಯ ಅರ್ಥ, ವೇದಾರ್ಥ ಅನ್ನೋದು ಭಗವದ್ ಹೃದಯ ಸ್ಥಿತ. ಭಗವಂತ ಯಾವ ಅರ್ಥವನ್ನು ಕಂಡಿದ್ದಾನೆ, ಭಗವಂತ ಕಾಣದೇ ಇದ್ದ ಅರ್ಥವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು? ಹಾಗಾದ್ರೆ ನಾವು ಯಾವ ಅರ್ಥ ಮಾಡ್ತೇವೋ ಅದು ಎಲ್ಲವೂ ಭಗವನ್ ಮನಸ್ಥಿತ ಹೌದೋ ಅಲ್ಲೋ? ಹಾಗಾದ್ರೆ ಭಗವನ್ ಮನಸ್ಸಿನಲ್ಲಿ ಸ್ಥಿತವಾದ ಅನಂತ ಅರ್ಥಗಳಲ್ಲಿ ಒಂದೊಂದು ಅರ್ಥ ನಾವು ಹೇಳ್ತಾ ಇರ್ತೇವೆ. ಅಂದ್ರೆ ಇದು ವೇದಕ್ಕೆ ಎಷ್ಟು ಅರ್ಥ ಹೇಳಿದರೂ ಕೂಡ ಅದು ವಕ್ತೃ ತಾತ್ಪರ್ಯ ವಿರುದ್ಧ ಆಗುವುದಿಲ್ಲ. ಶಾಸ್ತ್ರದ ಪ್ರಮೇಯಕ್ಕೆ ಅವಿರುದ್ಧವಾಗಿ ಎಷ್ಟು ಅರ್ಥ ಮಾಡಿದರೂ ಅದು ವೇದಾರ್ಥವೇ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಿದರೆ, ವೇದಕ್ಕೆ ವಿರುದ್ಧವಾಗಿ ವೇದಕ್ಕೆ ಇನ್ನೊಂದು ಮಂತ್ರಕ್ಕೆ ನಾವು ಅರ್ಥ ಮಾಡಿದರೆ ಅದು ಪರಸ್ಪರ ವೇದಕ್ಕೆ ತಾತ್ಪರ್ಯ ವಿರೋಧ ಬರ್ತದೆ. ಇಲ್ಲದೇ ಇದ್ರೆ ವೇದಕ್ಕೆ ಎಷ್ಟು ಅರ್ಥವನ್ನು, ಅದಕ್ಕೋಸ್ಕರವೇ ಏನು ಹೇಳ್ತಾರೆ ಅಂದ್ರೆ ಅರ್ಥದ್ರಷ್ಟು ಕೋಟಿ ಗುಣಂ ತಥೋ ನಂತಂ ನಿಯಾಮಕೆ ಅಂತ ಆಚಾರ್ಯರು ಹೇಳ್ತಾರೆ. ವೇದಕ್ಕೆ, ವೇದದ ಮಂತ್ರಕ್ಕೆ ಪಾಠ ಮಾಡುವಾಗ ಉಪಾಧ್ಯಾಯರು ಎಷ್ಟು ಶಬ್ದಕ್ಕೆ ಶಬ್ದ ಹೇಳಿದರೋ ಅಷ್ಟನ್ನೇ ಅರ್ಥವಾಗಿ ತಿಳ್ಕೊಳ್ಳತಕ್ಕವರಿಗೆ ಫಲ ಇದೆ. ಆದರೆ ಅರ್ಥದ್ರಷ್ಟು, ವೇದಕ್ಕೆ ಹೊಸ ಅರ್ಥದರ್ಶನ ಆದರೆ ನಿಮಗೆ ಅದು ಕೋಟಿ ಫಲ. ಅರ್ಥದರ್ಶನ, ಬೇರೆ ಬೇರೆ ರೀತಿಯ ಅರ್ಥದರ್ಶನ, ನಮ್ಮ ಮನನದಿಂದ ನಮಗೆ ಹೊಸ ಅರ್ಥದ ದರ್ಶನ ಆದರೆ ಅದು ಮಹಾಫಲ ಅಂತ. ವೇದಕ್ಕೆ ಕೆಲವರು ಹೆದರುಕೊಳ್ಳೋದುಂಟು, ಅಯ್ಯೋ ವೇದಕ್ಕೆ ನಮ್ಗೆ ಹೊಸ ಅರ್ಥ ಹೊಳಿಬಾರ್ದು, ಯಾಕೆಂದ್ರೆ ನಮ್ಗೆ ಅಧಿಕಾರ ಇಲ್ಲ ಅಂತ. ನಮ್ಮ ಬುದ್ಧಿಗೆ ಹೊಳಿಬಾರ್ದು ಅಂತ ಅವರೇ, ಯಾಕಂದ್ರೆ ಹೊಳಿಬಾರ್ದು, ನಮ್ಗೆ ಅಧಿಕಾರ ಇಲ್ಲ ಅಂತ. ಇದು ಹೊಳಿಬಾರ್ದು ಅಂತ ಕೂತ್ಕೊಂಡ್ರೆ ತಲೆ ಕೆಲಸವೇ ಮಾಡೋದಿಲ್ಲ. ವೇದದಲ್ಲಿ ಮುಳುಗೋಣ, ವೇದ ಸಮುದ್ರದಲ್ಲಿ ಮುಳುಗಿದಾಗ ಎಷ್ಟು ಮುತ್ತುಗಳು ಸಿಗುತ್ತೆ ಹೆಕ್ಕೋಣ. ಮುಳುಗಬಾರ್ದು, ಮುತ್ತು ಸಿಗಬಾರ್ದು ನಮಗೆ ಅಂತ ಕೂತ್ರೆ ಅವ್ರಿಗೆ ಏನೋ ಸಿಗೋದಿಲ್ಲ, ಜೀವನದಲ್ಲಿ ವಂಚಿತರಾಗಿರ್ತಾರೆ. ಅದರಿಂದ ಅದನ್ನ ಮನನ ಮಾಡುವಾಗ, ಅನುಸಂಧಾನ ಮಾಡುವಾಗ ಯಾವ್ಯಾವ ಅರ್ಥ ವಿಶೇಷಗಳು ಶಾಸ್ತ್ರ ಅವಿರುದ್ಧವಾಗಿ ನಮಗೆ ಹೊಳೆಯುತ್ತವೆ ಅದೆಲ್ಲವೂ ಯಹ ಯೋ ಅರ್ಥ ಶಾಸ್ತ್ರ ಅವಿರುದ್ಧ ಸ ಸರ್ವೋಪಿ ವೇದಾರ್ಥ.
ಹೀಗೆ ವೇದದ ಬೇರೆ ಬೇರೆ ಮುಖಗಳಿಂದ ಒಂದೇ ಮಂತ್ರವನ್ನ ತ್ರಯೋರ್ಥ ವೇದೇಶು ಅಂತ ಹೇಳಿ, ಮೂರು ಅರ್ಥ ಅನ್ನುವುದು ಅದು ಒಂದು ವಿಶೇಷ ಉದ್ದೇಶದಿಂದ, ಮೂರೇ ಅಂತ ಅರ್ಥ ಅಲ್ಲ. ಮೂರು ಅರ್ಥ ಅಂತ ಹೇಳುವಾಗ ಮೂರೇ ಅರ್ಥ ಅಂತಲ್ಲ, ಭಾರತಕ್ಕೆ 10 ಅರ್ಥ ಅಂತಲ್ಲ, ದಶ ಅವರಾರ್ಥ ಅಂತ, ಮಿನಿಮಮ್ 10 ಅಂತ, ಮಿನಿಮಮ್ ಅವರ ಅಂತ, ದಶ ಅವರಾರ್ಥ ಅಂತ. ಭಾರತದಲ್ಲಿ ಮಿನಿಮಮ್ 10 ಅರ್ಥ ಅಲ್ಲ, 3 ಅಂದ್ರೆ ಮಿನಿಮಮ್ 3ಕ್ಕಿಂತ ಹೆಚ್ಚು ಅರ್ಥ ಇದೆ ಅಂತ ಅರ್ಥ ಹೊರತು ಮೂರೇ ಅರ್ಥ ಅಂತಲ್ಲ. ಹೀಗೆ ನಾವು ಈ ಉದಾಹರಣೆಗೆ ಪವಮಾನದಲ್ಲಿ ಸೋಮ ಪವಮಾನೋ ದೇವತಾ, ಪವಮಾನಕ್ಕೆ ಸೋಮ ದೇವತೆ ಅಂದ್ರೆ ಸೋಮರಸ. ಯಜ್ಞದಲ್ಲಿ ಏನು ಸೋಮಲತೆಯನ್ನು ನಾವು ಮಾಡ್ತೇವೆ, ಇಡೀ ಸೋಮರಸ ಸೋಮಲತೆಯ ವರ್ಣನೆಯ ರೂಪವಾಗಿದೆ. ಅಂದ್ರೆ ಸೋಮಲತಾಭಿಮಾನಿಯಾದ ಚಂದ್ರ ಪರ ಒಂದು, ಸೋಮಲತಾಭಿಮಾನಿಯಾದ ಚಂದ್ರ, ಸೋಮ ಅಂದ್ರೆ ಚಂದ್ರ. ಆಮೇಲೆ ಚಂದ್ರ ಅಂದ್ರೆ ಮನೋಭಿಮಾನಿಯಾಗಿರ್ತಕ್ಕಂಥ ಸೋಮಃ ಪವಮಾನ, ಸೋಮ ಅಂದ್ರೆ ಮನೋಭಿಮಾನಿಯಾಗಿರ್ತಕ್ಕಂಥ ಅವನು ಚಂದ್ರನೇ, ಮನೋಭಿಮಾನಿ ಪರ. ಸೋಮಲತಾ ಪರ. ಸೋಮ ಅಂದ್ರೆ ಅಧ್ಯಾತ್ಮದಲ್ಲಿ ಮನಸ್ಸು, ಸೋಮಾಹ ಮನಾಂಸಿ ಅಂತ ಆಚಾರ್ಯರ ವಚನ. ಅಧ್ಯಾತ್ಮದಲ್ಲಿ ಸೋಮ ಅಂದ್ರೆ ಮನಸ್ಸು, ಮನಃಪರವಾಗಿ ಒಂದು ಅರ್ಥ, ಸೋಮಲತಾ ಪರವಾಗಿ ಒಂದು ಅರ್ಥ. ಅಧ್ಯಾತ್ಮದಲ್ಲಿ ಸೋಮ ಅಂದ್ರೆ ಮನಸ್ಸು, ಮನಸ್ಸಿನ ಪರವಾಗಿ ಒಂದು ಅರ್ಥ. ಇದನ್ನು ನಿಯಂತ್ರಿಸತಕ್ಕಂಥ ಇಂದ್ರಿಯಗಳನ್ನೆಲ್ಲವನ್ನು ನಿಯಂತ್ರಿಸುವ ಪ್ರಾಣಪರವಾದ ಪವಮಾನ, ವಾಯುದೇವರ ಪರವಾಗಿ ಒಂದು ಅರ್ಥ. ಇದೆಲ್ಲಕ್ಕೂ ನಿಯಾಮಕರಾದ ಭಗವತ್ ಪರವಾದ ಅರ್ಥ. ಪವಮಾನ ಮಂಡಲಕ್ಕೆ ಮಿನಿಮಮ್ 4 ಅರ್ಥ, ಅದಕ್ಕೆ ಅದು ವಿಶೇಷ. ಉಳಿದ ಮಂಡಲಗಳಿಗೆ ಮಿನಿಮಮ್ 3 ಅರ್ಥ ಆದರೆ ಪವಮಾನ ಮಂಡಲಕ್ಕೆ ಮಿನಿಮಮ್ 4 ಅರ್ಥ. 4ಕ್ಕಿಂತ ಹೆಚ್ಚು ಅರ್ಥ ಮಾಡಬಹುದು, 4 ಅರ್ಥ ಮಿನಿಮಮ್ ಇದೆ. ಒಂದೊಂದು ಮಂತ್ರಕ್ಕೆ 4 ಅರ್ಥಾ ನತು ತ್ರಯೋರ್ಥಾ ಪಾವಮಾನೇ ಮಂಡಲೆ. ಅದರಿಂದ ಯಃ ಪಾವಮಾನೀಭಿ ಋಷಿಭಿ ಸಂಭೃತಂ ರಸಂ, ಯಃ ಪಾವಮಾನೀ ಅಧ್ಯೇತಿ ಋಷಿಭಿ ಸಂಭೃತಂ ರಸಂ ಅಂದ್ರು. ಪವಮಾನ ಅಂತಂದ್ರೆ ಋಷಿಗಳು ಕೂಡಿಟ್ಟಂಥ ಸಾರಾತ್ಸಾರಭೂತವಾಗಿರತಕ್ಕಂಥ ಮಂತ್ರ ಅಂತ. ಹೀಗೆ ವೇದದಲ್ಲಿ ನಾವು ಬೇರೆ ಅರ್ಥವನ್ನು ಅನುಸಂಧಾನ ಮಾಡಿದಾಗ ಶಾಸ್ತ್ರಾವಿರುದ್ಧವಾದ ಎಷ್ಟು ಅರ್ಥ ಸ್ಫುರಣೆಯಾಯಿತೋ ಅಷ್ಟು ಭಗವಂತ ನಮ್ಮೊಳಗಿದ್ದುಕೊಂಡು ಈ ಅರ್ಥವನ್ನು ಸ್ಫುರಣ ಮಾಡಿಸಿದನಲ್ಲ ಅಂತ ಆ ಭಗವಂತನಿಗೆ ಕೃತಜ್ಞರಾಗಿ ನಾವು ಅರ್ಥ ಅನುಸಂಧಾನವನ್ನು ಮಾಡಬೇಕು. ನಾವು ಅನುಸಂಧಾನ ಮಾಡಬಾರದು ಅಂತ ಬಿಡೋದಲ್ಲ, ಅನುಸಂಧಾನ ಮಾಡಬೇಕು. ಇದೆಲ್ಲ ಆದ್ಮೇಲೆ ಇಲ್ಲಿ ಇನ್ನೂ ಒಂದು ಸ್ವಾರಸ್ಯ ಇದೆ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭಾವ್ಯಂ ಅಥವಾ ಭವ್ಯಂ ಅನ್ನತಕ್ಕಂಥ ಪಾಠ ಉಂಟಲ್ಲ, ಇದು ಏನನ್ನ ಹೇಳುತ್ತೆ ಗೊತ್ತೋ? ಇದು ಓಂಕಾರದ ವ್ಯಾಖ್ಯಾನ ರೂಪವಾಗಿದೆ. ಯಾಕೆಂದ್ರೆ ಅಲ್ಲಿ ಯದ್ಭೂತಂ ಭವತ್ ಯಚ್ಚಾನ್ಯತ್ರಿಕಾಲಾತೀತಂ ಯದ್ಭೂತಂ ಭವತ್. ಓಂಕಾರವನ್ನು ವ್ಯಾಖ್ಯಾನ ಮಾಡುವಾಗ ಮಾಂಡೂಕದಲ್ಲಿ ಅಯಮಾತ್ಮ ಬ್ರಹ್ಮ ಓಮಿತ್ಯೇತದಕ್ಷರಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ. ಓಂಕಾರದ ವ್ಯಾಖ್ಯಾನ ಏನು? ಭೂತಂ ಭವದ್ ಭವಿಷ್ಯತ್. ಇಲ್ಲಿ ಏನು ಹೇಳಿದ್ರು? ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಓಂಕಾರದ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಯದಪ್ಯ ತ್ರಿಕಾಲಾತೀತಂ ತದಪ್ಯ ಓಂಕಾರ ಇವ ಯಚ್ಚಾನ್ಯತ್ ತ್ರಿಕಾಲಾತೀತಂ ತದಪ್ಯ ಓಂಕಾರ ಇವ. ಹಾಗಾದ್ರೆ ಓಂಕಾರದ ಅರ್ಥವನ್ನು ಇಲ್ಲಿ ಮೊದಲನೇ ಪಾದ ಹೇಳ್ತದೆ. ಓಂಕಾರದ ವ್ಯಾಖ್ಯಾನವೇ ಗಾಯತ್ರಿ, ಗಾಯತ್ರಿ ವ್ಯಾಖ್ಯಾನವೇ ಕೂಡ ಸೂಕ್ತ ತಾನೆ. ಓಂಕಾರದ ವ್ಯಾಖ್ಯಾನ, ಓಂಕಾರ ಏನು ಹೇಳುತ್ತೆ? ಭೂತಂ ಭವದ್ ಭವಿಷ್ಯದಿತಿ. ಯಾವುದು ಹಿಂದೆ ಇತ್ತೋ, ಯಾವುದು ಮುಂದೆ ಇರುತ್ತದೋ, ಯಾವುದು ಈಗಲೂ ಇದೆಯೋ ಅದು ಭಗವಂತನೊಬ್ಬನೇ. ಮತ್ತೆ ಹಾಗೆ ಬಂತು ಇಲ್ಲಿ ಅಭೇದವೇ ಪುರುಷ ಏವ. ಯಾಕೆಂದ್ರೆ ನಾವು ಈಗ ಇದ್ದವರು ಹಿಂದೆ ಇರಲಿಲ್ಲ, ಹಿಂದೆ ಇದ್ದವರು ಹಿಂದೆ ಇದ್ದವರು ಈಗ ಇಲ್ಲ, ಮುಂದೆ ಬರುವವರು ಮುಂದೆ ಬರ್ತಾರೆ ಈಗ ಇಲ್ಲ. 3 ಕಾಲದ ಸಂಬಂಧ. ಈ ಪುರುಷರೊಬ್ಬನೇ ಪುರುಷ ಏವ. ಯಾವುದು? ಯದ್ಭೂತಂ ಯಚ್ಚ ಭವ್ಯಂ. ಹಿಂದೆಯೂ ಇದ್ದವನು, ಮುಂದೆಯೂ ಇರುವವನು, ಈಗಲೂ ಇರುವವನು. ಅಂದ್ರೆ ಯಾವ ಕಾಲಕ್ಕೂ ಇಲ್ಲದೆ ಇರುವವನು ಆಗದವನು ಪುರುಷ ಏವ. ಯಾಕೆಂದ್ರೆ ಇದಂ ಸರ್ವಂ, ಇದಂ ಸರ್ವಂ ಅಂದ್ರೆ ಸರ್ವಂ ಅಂದ್ರೆ ಪೂರ್ಣಂ. ಇದಂ, ಇದಂ ಅಂದ್ರೆ ಪ್ರತಿಯೊಬ್ಬನ ಹೃದಯದೊಳಗೂ ಇರುವಂಥ. ಇದಂ ಅಂದ್ರೆ ಇದು, ಇದು ಅಂತ ಯಾರನ್ನು ತೋರಿಸೋಣ? ಒಳಗಿರತಕ್ಕಂಥದ್ದನ್ನು. ಯಾವಾಗಲೂ ಹಾಗೆ ಅಲ್ವಾ? ನಾವೀಗ ಇದಂ ಅಂತ ಹೇಳುವಾಗ ಕಣ್ಣಿಗೆ ಕಾಣುವುದನ್ನ ತೋರಿಸುವುದು, ಕಣ್ಣಿಗೆ ಕಾಣದ್ದನ್ನು ಉದ್ದೇಶಿಸಿ ಹೇಳುವುದು. ಈಗ ನಾವು ಒಬ್ಬ ವ್ಯಕ್ತಿಯನ್ನಾದರೂ ಇವರು ಅಂತ ಹೇಳಿ, ಇವರು ಅಂತ ಹೇಳಿ ತೋರಿಸ್ತೇವೆ. ಇವರು ಅಂತ ಹೇಳಿ ತೋರಿಸುವುದು ಅವರ ವ್ಯಕ್ತಿಯನ್ನು, ಜೀವ ಸ್ವರೂಪವನ್ನು ಹೇಳುವುದು. ತೋರಿಸುವುದು ಅವರು ತೊಟ್ಟ ಅಂಗಿಯನ್ನು. ಬಹಳ ಅಂದ್ರೆ ಅಂಗಿ ತೆಗೆದು ಪಟ್ಟೆ ಮಾಡಿ ಉಟ್ಕೊಂಡು ಬಂದಿದ್ರೆ ಅವರ ಚರ್ಮವನ್ನು ಅಷ್ಟೇ. ಚರ್ಮ ಇವರು, ಚರ್ಮದ ಒಳಗೆ ಇರತಕ್ಕಂಥ ಜೀವ. ಯಾಕೆಂದ್ರೆ ಆ ಜೀವ ಹೊರಟು ಹೋದ್ಮೇಲೆ ಇವರು ಅಂತ ಮೈ ಮುಟ್ಟಿ ಯಾರು ಹೇಳೋದಿಲ್ಲ, ಹೆಣ ಅಂತ ಹೇಳ್ತಾರೆ. ಹಾಗಾದ್ರೆ ಇವರು ಅಂತ ತೋರಿಸುವುದು ಕಾಣದ್ದನ್ನೇ ಇವರು ಅಂತ ಹೇಳೋದು, ಕಂಡದ್ದನ್ನು ತೋರಿಸುವುದು. ಕಂಡದ್ದನ್ನು ತೋರಿಸಿ ಕಾಣದ್ದನ್ನು ಕಾಣುವ ಕಲೆ ಅದು ಇವರು ಅಂತ. ಹಾಗೆ ಇದಂ ಅಂದ್ರೆ, ಇದು ಅಂದ್ರೆ ಏನು? ಇದು ಅಂದ್ರೆ ನಾವು ತೋರಿಸುವುದು ಒಬ್ಬೊಬ್ಬ ವ್ಯಕ್ತಿಯನ್ನು. ಇದಂ 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 ಪುರುಷ ಏವ. ಇದು 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 ಇದು
ಇದು ಅಂದ್ರೆ ಈ ಪ್ರತಿಯೊಂದು ವ್ಯಕ್ತಿಯ ಒಳಗೂ ಇರತಕ್ಕವ, ಅದ್ರ ಒಳಗಿರ್ತಕ್ಕವ ಅದೇ ಇದು. ಹಿರಣ್ಯಕಶಿಪುವಿಗೆ ಕಂಬ ಮಾತ್ರ ಕಂಡಿತು, ಇದಂ ಅಂದ್ರೆ ಅಯಂ ಸ್ತಂಭ. ಪ್ರಹ್ಲಾದನಿಗೆ ಕಂಬದೊಳಗಿರತಕ್ಕ ಭಗವಂತ ಅಯಂ ಆದ. ಹಾಗೆ ಅವರು ಹೇಳೋದು ಇದಂ ಅಂದ್ರೆ ಇದು ಒಂದೊಂದರ ಒಳಗೂ ಇರತಕ್ಕ ಭಗವಂತ ಅತಿ ಸಾಮೀಪ್ಯಾತ್. ಯಾಕೆಂದ್ರೆ ಅದಕ್ಕಿಂತ ಸಮೀಪ ಯಾವುದಿದೆ? ದೂರತರಮ್ಯತ್ ತದೇವ ಅಂತಿಗಾತ್. ನಮಗೆ ಅತ್ಯಂತ ಸಮೀಪದಲ್ಲಿರುವುದು ಸುಪರ್ಣ ಸೈಜಾ ಸಖಾಯ. ಎರಡು ಹಕ್ಕಿಗಳು ಒಂದೇ ದೇಹದಲ್ಲಿ, ಒಂದೇ ಮರದ ಗೂಡಿನಲ್ಲಿ ಎರಡು ಹಕ್ಕಿಗಳು ಕೂತಿವೆ. ಅವು ಒಂದಕ್ಕೊಂದು ಎಷ್ಟು ಹತ್ತಿರವಾಗಿದೆ, ಅದಕ್ಕಿಂತ ಹತ್ತಿರವಾಗಿರೋದು ಸಾಧ್ಯವಿಲ್ಲ. ಬಿಂಬರೂಪವಾಗಿ ನಮ್ಮ ಒಳಗೆಯೇ ನಮ್ಮ ಅಂತರ್ಯಾಮಿಯಾಗಿದೆ. ಅತ್ಯಂತ ಸಮೀಪದಲ್ಲಿರುವಂತಹ ವಸ್ತು ಅದು, ನಮ್ಮ ಒಳಗೆಯೇ ಇರುವಂಥದ್ದು. ಇದಂ ಅಂದ್ರೆ ಇದು ನಿನ್ನ ಒಳಗೆಯೇ ಇರುವಂಥದ್ದು. ಪುರುಷಃ ಯಾವುದು ಸರ್ವವ್ಯಾಪ್ತವಾಗಿ ಬ್ರಹ್ಮಾಂಡವನ್ನು ಮೀರಿ ಅನಂತಾಂಗುಲ ಮೀರಿ ನಿಂತಿತೋ ಅಂಥ ಸರ್ವವ್ಯಾಪ್ತವಾದ ವಸ್ತುವೇ ಇದಂ. ಇದು ಅಂದ್ರೆ ನಿನ್ನೊಳಗಿರುವಂಥದ್ದು. ಮತ್ತೆ ಇನ್ನೊಂದೇನು ಅಂದ್ರೆ, ಇದಂ ಅನ್ನುವಂಥ ಶಬ್ದಕ್ಕೆ ವೇದದಲ್ಲಿ ಮತ್ತು ಲೌಕಿಕದಲ್ಲಿ ಇರತಕ್ಕಂಥ ಅರ್ಥ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಇದು ಅಂದ್ರೆ ನಮಗೆ ಕಾಣುವಂಥದ್ದು ಅಷ್ಟೇ. ಇದು ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಇದು ಅಂದ್ರೆ ಯಾವುದು? ನಮಗೆ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ನಮಗೆ ಇದು ಅಂದ್ರೆ ನಾವು ಎಲ್ಲಿ ಎಚ್ಚರಾಗಿದ್ದೇವೋ ಅದು ನಮಗೆ ಇದು ಅಂದ್ರೆ ಈ ಪ್ರಪಂಚ, ಈ ಕಣ್ಣಿಗೆ ಕಾಣುವ ಪಾಂಚಭೌತಿಕ ಪ್ರಪಂಚ. ಅವರು ಈ ವಿಷಯದಲ್ಲಿ ಕಣ್ಮುಚ್ಚಿ ಆ ಕಡೆ ಸತ್ಯದ ಕಡೆಗೆ ಕಣ್ಣು ತೆರೆದರು. ಅವರಿಗೆ ಇದು ಅಂದ್ರೆ ಅವರ ಕಣ್ಣೆದುರು ಕಾಣುವಂತಹ ಭಗವಂತನೇ ಇದು ಅವರಿಗೆ. ನಮಗೆ ಜಗತ್ತು ಕಾಣ್ತಾ ಇದೆ, ನಮಗೆ ಜಗತ್ತು ಇದು. ಅವರಿಗೆ ಭಗವಂತ ಧ್ಯಾನದಲ್ಲಿ ಕಾಣ್ತಾ ಇದ್ದಾನೆ. ಅದ್ನ ಅಯಂ ಅಂದ್ರೆ ಈ ದೇಹ, ಈ ಮಣ್ಣು, ಈ ಪ್ರಪಂಚ, ಈ ಭೂಮಿ ಅಲ್ಲ. ಅಯಂ ಅಂದ್ರೆ ಅವರ ಕಣ್ಣಿಗೆ ಕಾಣುವಂತಹ ಭಗವಂತ. ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ಮಂತ್ರದರ್ಶನದಲ್ಲಿ ಇದು ಅಂದಾಗ ನಾವು ಕಾಣುವ ಇದು ಅವರ ಇದು ಅಲ್ಲ. ಯಾಕಂದ್ರೆ ಇದು ಅದು ಆಗಿಬಿಟ್ಟಿದೆ ಅವರಿಗೆ. ಇದು ಅವರಿಗೆ ಅದು. ಅವರಿಗೆ ಇದು ಏನು ಅಂದ್ರೆ ಅವ್ರ ಎದುರು ಭಗವಂತ ಕಾಣ್ತಾ ಇದ್ದಾನೆ. ಇದು ಅಂದ್ರೆ ಇದಂ ಬ್ರಹ್ಮ, ಇದಂ ಜಗತ್ತಲ್ಲ ಅವರಿಗೆ. ಅವರು ಯಾವ ನೆಲೆಯಲ್ಲಿ ಇದಂ ಹೇಳಿದ್ದಾರೆ ನೋಡ್ಬೇಕು. ಅವರು ಇದಂ ಹೇಳಿದ್ದನ್ನು ನಾವು ಅರ್ಥ ಮಾಡ್ಬೇಕು, ನಮ್ಮ ಇದಮ್ಮನ್ನು ಅರ್ಥ ಮಾಡೋದಲ್ಲ. ಅವರಿಗೆ ಆ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ಅವರ ಕಣ್ಣೆದುರು ಕಾಣುವಂಥದ್ದು ಅವರಿಗೆ ಇದು. ಈ ಪ್ರಪಂಚ ಅವರಿಗೆ ಕಾಣ್ತಾನೆ ಇಲ್ಲ, ಇದು ಅದು ಅವರಿಗೆ. ಅದರಿಂದ ಇದಂ ಅಂದ್ರೆ ನನ್ನ ಪ್ರತ್ಯಕ್ಷ ದರ್ಶನಕ್ಕೆ ಗೋಚರವಾಗಿರತಕ್ಕಂಥ ಪುರುಷ. ಅದು ಏನದು? ಇದಂ ಸರ್ವಂ. ಸರ್ವಂ ಅಂದ್ರೆ ಏನು? ಇದಂ ಸರ್ವಂ, ಇದಮಪಿ ಸರ್ವಂ. ಅವನು ಎಷ್ಟು ಸಮರ್ಥನೋ ಅಷ್ಟೇ ಪರಿಪೂರ್ಣ ಇವನು ಕೂಡ, ನನ್ನ ಅಂತರ್ಯಾಮಿ ಆಗಿರತಕ್ಕವನು. ಮತ್ತೆ ಇವನೂ ಕೂಡ ಭೂತಂ ಯದ್ಭೂತಂ ಯಚ್ಚ ಭವ್ಯಂ. ಇವನು ಮೂರು ಕಾಲದಲ್ಲಿಯೂ ಇರತಕ್ಕ ತ್ರಿಕಾಲಾತೀತ ಓಂಕಾರ ವಾಚ್ಯನಾದಂಥ. ಓಂಕಾರವದನ್ನೇ ಹೇಳುದು ನೋಡಿ. ಆ ಉ ಮಾ ಅಂದ್ರು. ಆ ಅಂದ್ರೆ ಏನರ್ಥ ಹೇಳಿದ್ರು? ಯದ್ಭೂತಂ ಭೂತಂ ಭವದ್ ಭವಿಷ್ಯತ್ ಅಂತ. ಇದಕ್ಕೆ ಅರ್ಥ ಏನು ಹೇಳಿದ್ರು? ತದಪ್ಯೋಂಕಾರ ಏವ ಭೂತಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ. ಆ ಅಂದ್ರೆ ಭೂತ, ಆ ಅಂದ್ರೆ ಅತೀತ, ಅದೇ ಭೂತ. ಉ ಅಂದ್ರೆ ಉತ್ಪನ್ನ, ಈಗ ಸೃಷ್ಟವಾಗಿರೋದು, ಅದೇ ಭವತ್. ಮಾ ಅಂದ್ರೆ ಮೇಯ, ಇನ್ನು ನಿರ್ಮೇಯ, ಅದೇ ಭವಿಷ್ಯತ್. ಆ ಉ ಮಾ ಅಂದ್ರೆ ಭಗವಂತ ಅತೀತ ಕಾಲಸ್ಥಿತ, ಭಗವಂತ ಉತ್ಪನ್ನ ಕಾಲಸ್ಥಿತ, ಭಗವಂತ ನಿರ್ಮೇಯ ಕಾಲಸ್ಥಿತ. ಉತ್ಪನ್ನ ಅತೀತ ನಿರ್ಮೇಯ ವಸ್ತುಗಳಲ್ಲಿಯೂ ಇರುವನು, ತ್ರಿಕಾಲದಲ್ಲಿಯೂ ಇದ್ದವ. ಆದ್ರಿಂದಲೇ ತ್ರಿಕಾಲಾತೀತ. ನಾವು ತ್ರಿಕಾಲಾತೀತರಲ್ಲ. ಯಾಕೆಂದ್ರೆ ಯಾವುದೋ ಒಂದು ಕಾಲದಲ್ಲೇ ಇರುವವರು ನಾವು. ಎಲ್ಲ ಕಾಲದಲ್ಲೂ ಇರುವವನು, ಎಲ್ಲ ಕಾಲವನ್ನು ಮೀರಿದವ, ಕಾಲದ ಬಂಧನಕ್ಕೊಳಗಾಗದವ. ಹೆಚ್ಚ ಅನ್ಯತ್ ತ್ರಿಕಾಲಾತೀತಂ. ತ್ರಿಕಾಲಾತೀತಂ ಅನ್ಯತ್ ಅಂತಂದ್ರು. ತ್ರಿಕಾಲಾತೀತವಾದ್ದು ಎರಡಿದೆ. ಶ್ರೀತತ್ವವು ತ್ರಿಕಾಲಾತೀತವಾಗಿದೆ, ಅದಕ್ಕೆ ಅನ್ಯತ್ ಅಂದ್ರು. ಅದನ್ನು ಇಲ್ಲಿ ಹೇಳಿದ್ರು, ಅನ್ನೇನ ಸಹ ಅತಿರೋಹತಿ. ಮೂರು ಕಾಲವನ್ನು ಮೀರಿ ನಿಲ್ಲುವುದು ಶ್ರೀತತ್ವದ ಜೊತೆಗೆ. ಓಂಕಾರದ ವ್ಯಾಖ್ಯಾನವನ್ನು ಎಷ್ಟು ಚೆನ್ನಾಗಿ ಮಾಡ್ತದೆ ನೋಡಿ ಈ ಮಂತ್ರ. ಅವನು ಭೂತ ಭವತ್ ಭವಿಷ್ಯತ್, ಅಕಾರ ಉಕಾರ ಮಕಾರ, ಅತೀತ ಉತ್ಪನ್ನ ಮೇಯ, ಆ ಉ ಮಾ, ಮೂರು ಕಾಲದಲ್ಲಿ ಇರುವವನು. ಆದ್ರಿಂದ ಮೂರು ಕಾಲವನ್ನು ಮೀರಿದವ. ಆದರೆ ಮೂರು ಕಾಲವನ್ನು ಮೀರಿದವನು ಭಗವಂತನೊಬ್ಬನೇ ಅಲ್ಲ. ಸಮನಾಚಾಸೃತ್ಯನುಪಕ್ಕ ಸಮನ ನಾರಾಯಣನ ಜೊತೆಗೆ ಲಕ್ಷ್ಮೀ ಶ್ರೀತತ್ವವು ಮೂರು ಕಾಲವನ್ನು ಮೀರಿ ನಿಂತಿದೆ. ಅದರಿಂದ ಅನ್ನೇನ ಸಹ ಲಕ್ಷ್ಮೀ ತತ್ವದ ಜೊತೆಗೆ ಇವನು ಮೂರು ಕಾಲವನ್ನು ಮೀರಿ ನಿಂತ. ಉತಾಮೃತತ್ವಸ್ಯೇಶ್ವ, ಇದು ಈ ಅರ್ಥ. ಹೀಗೆ ಲಕ್ಷ್ಮೀ ತತ್ವವನ್ನು ತಗೊಳ್ಬೇಕು ಅನ್ನೋದಕ್ಕೆ ಸಂವಾದ ನಮಗೆ ಸಿಗುವುದು ಅಥರ್ವಣದಲ್ಲಿ. ಅಥರ್ವ ವೇದ ಏನು ಹೇಳುತ್ತೆ? ಉತಾಮೃತತ್ವಸ್ಯೇಶ್ವರ ಯದನ್ನೇನ ಅಭವತ್ ಸಹ. ಅನ್ನೇನ ಸಹ ಅಭವತ್. ಅನ್ನೇನ ಅದ್ರೋಹತಿ ಅಂತ ಹೇಳೋ ಬದಲಲ್ಲಿ ಹೇಳಿದ್ರು ಅನ್ನದ ಜೊತೆಗೆ. ಅಂದ್ರೆ ಅನ್ನದ ಜೊತೆಗೆ ಅಂದ್ರೆ ಈ ಅದ್ಯಮಾನವಾಗಿರತಕ್ಕಂತಹ ಪ್ರಪಂಚದ ಜೊತೆಗೆಯೇ ಅವನೂ ಇದ್ದಾನೆ, ಒಂದರ್ಥ ಆಯ್ತು. ಮತ್ತೆ ಅನ್ನೇನ ಅಂದ್ರೆ ಶ್ರೀತತ್ವದ ಜೊತೆಗೆ ನಿತ್ಯಾಭಿಯೋಗಿನಿ ಅಲ್ವವಳು. ಯುವಾಂ ಯುವಾನೋ ಸತಂ ಲಕ್ಷ್ಮೀಂ ಅನಪಗಾಮಿನೀಂ, ಅವಳು ಜೊತೆಗೇ ಇರುವವಳು.
ಪರಸ್ಪರ ವಿಯೋಗ ಇಲ್ಲವೇ ಇಲ್ಲ ಅವರಿಗೆ, ನಿತ್ಯಾವಿಯೋಗಿಗಳು. ಆದ್ದರಿಂದ ಅನ್ನೇನ ಸಹ ಅಭವತ್, ಯಾವಾಗಲೂ ಅನ್ನ ಶಬ್ದವಾಚ್ಯರಾಗಿರತಕ್ಕಂಥ ಲಕ್ಷ್ಮಿಯ ಜೊತೆಗೇ ಇರತಕ್ಕಂಥ ತತ್ವ ನಾರಾಯಣ ತತ್ವ, ಅದು ಒಂದೊಂದು ಬಿಟ್ಟು ಒಂದು ಇರೋದಿಲ್ಲ. ಆದ್ದರಿಂದ ಲಕ್ಷ್ಮೀನಾರಾಯಣರು ಅಮೃತತ್ವಸ್ಯ ಈಶ್ವರ. ಅಮೃತತ್ವಸ್ಯ ಬರೇ ಅಮುಕ್ತ ಪ್ರಪಂಚದ ನಿಯಾಮಕ ಅಷ್ಟೇ ಅಲ್ಲ, ಮುಕ್ತರಾದ ಮೇಲೆ ಕೂಡ ನಾವು ಆ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟು ಅವನ ಅಧೀನರಾಗಿಯೇ ಇರುತ್ತೇವೆ ಅಂತ ಈ ಶ್ರುತಿಯಲ್ಲಿ ಹೇಳಿದ ಹಾಗಾಯ್ತು. ಅರ್ಥಾತ್ ಮುಕ್ತಿ ಎಂದರೆ ಏನು? ಎರಡು ಇತ್ತು, ಒಂದಾಗುವುದು ಮುಕ್ತಿ ಅಂತ ಕೆಲವರು ಹೇಳಿದರು. ಎರಡು ಇದ್ದದ್ದು ಒಂದಾಗುವುದು, ನಾನ್ ಡಿಫರೆನ್ಸ್ ಅಂತ ನಾನು ಇದಕ್ಕೆ ಹೇಳೋದು. ಮುಕ್ತಿ ಅಂದರೆ ನಾನ್ ಡಿಫರೆನ್ಸ್. ಮೊದಲು ಡಿಫರೆನ್ಸ್ ಇತ್ತು, ಆಮೇಲೆ ಡಿಫರೆನ್ಸ್ ಇಲ್ಲದೆ ಇರೋದು. ಆಮೇಲೆ ಕೆಲವರು ಹೇಳಿದ್ರು ಮುಕ್ತಿ ಅಂತಂದ್ರೆ ಎರಡಿದ್ದದ್ದು ಒಂದೇ ಆಗುವುದಲ್ಲ, ಎರಡು ಒಂದೇ ಥರ ಆಗುವುದು ಅಂತ. ನಾನು ನೀವು ಇಬ್ಬರಿದ್ದೆವು, ಮುಕ್ತಿಯಾದಾಗ ನಾವು ನೀವು ಇಲ್ಲೇ ಇಲ್ಲ, ಒಂದೇ ಆಗಿಬಿಟ್ಟೆವು. ಹಾಗಲ್ಲ, ನಾವು ನೀವು ಬೇರೆ ಬೇರೆ ಥರ ಇದ್ದೇವೆ. ಈಗ ನಿಮ್ಮದೊಂದು ರೀತಿಯ ಬೇರೆ ಒಂದು ರೀತಿ, ನಾವು ನೀವು ಒಂದೇ ಥರ ಆಗುವುದು, ಅದು ಮುಕ್ತಿ. ಅಂದರೆ ಇದು ಮೊದಲು ನಾನ್ ಡಿಫರೆನ್ಸು, ಇದಕ್ಕೆ ಹೇಳಿದ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸು ಅಂತ. ಈ ಡಿಫರೆನ್ಸು ಉಂಟು, ಅಂದರೆ ಬೇರೆ ಬೇರೆ ಇದ್ದೇವೆ, ಆದರೆ ಅವರಲ್ಲಿ ಇರತಕ್ಕಂಥ ಇದಿಲ್ಲ, ಅನ್ಈಕ್ವಾಲಿಟಿ. ನಾನ್ ಡಿಫರೆನ್ಷಿಯಲ್ ಅಂದರೆ ಅವರಲ್ಲಿರತಕ್ಕಂಥ ಡಿಫರೆನ್ಸ್ಗಳು ಅಂದರೆ ತಾರತಮ್ಯಗಳು ಹೊರಟು ಹೋಗ್ತವೆ. ತಾರತಮ್ಯ ರಹಿತವಾದ ಭೇದ, ಮೊದಲು ನಿರ್ಭೇದ, ಅನಂತರ ಭೇದ ಇದೆ, ಅದರ ತಾರತಮ್ಯ ಇಲ್ಲ, ಒಂದೇ ರೀತಿ ಏಕರೂಪವಾದ ಭೇದ. ಅದರಿಂದ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್. ಆಚಾರ್ಯರು ಹೇಳಿದರು ಡಿಫರೆನ್ಷಿಯಲ್ ಡಿಫರೆನ್ಸ್ ಅಪ್ಪ ಅಂತ. ನಾನ್ ಡಿಫರೆನ್ಸ್, ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಅಂಡ್ ಡಿಫರೆನ್ಷಿಯಲ್ ಡಿಫರೆನ್ಸ್. ಭೇದ ಇದೆ, ಭೇದ ಇರೋದು ಅಷ್ಟೇ ಅಲ್ಲ, ಏಕರೂಪತೆಯೂ ಇಲ್ಲ ಅಂತ. ತಾರತಮ್ಯ ಇದೆ, ಏರುಪೇರು ಇದೆ, ವ್ಯತ್ಯಾಸ ಇದೆ. ಒಂದರಂತೆ ಒಂದು, ಮೊದಲು ಎಲ್ಲ ಒಂದೇ ಆಗುವುದು ಅಲ್ಲ, ಒಂದೇ ಆಗುವುದಲ್ಲ, ಒಂದೇ ಥರ ಆಗುವುದು. ನನ್ನ ಹಾಗೆ ನೀವು ಆಗುವುದು, ನಿಮ್ಮ ಹಾಗೆ ನಾನು ಆಗುವುದು ಮೋಕ್ಷ. ಅದಲ್ಲಪ್ಪ, ನನ್ನ ಹಾಗೆ ನಾನು ಆಗುವುದು ಮೋಕ್ಷ ಅಂದ್ರು ಆಚಾರ್ಯ. ನಿಮ್ಮ ಹಾಗೆ ನಾನಾಗುವುದು ಮೋಕ್ಷ ಅಲ್ಲ, ನನ್ನ ಹಾಗೆ ನೀವಾಗುವುದು ಮೋಕ್ಷ ಅಲ್ಲ. ಮತ್ತೆ ನನ್ನ ಹಾಗೆ ನಾನಾಗುವುದು ನನ್ನ ಮೋಕ್ಷ, ನಿಮ್ಮ ಹಾಗೆ ನೀವಾಗುವುದು ನಿಮ್ಮ ಮೋಕ್ಷ. ಇದು ಕೊನೆಯದಾಗಿ ಆಚಾರ್ಯ ಹೇಳಿದಂಥ ಮಾತು. ಇದು ಇವತ್ತು ಈ ರೀತಿ ಹೇಳಿದ್ದಾರೆ ಅಂತ ಪಾಶ್ಚಾತ್ಯರಿಗೆ ಗೊತ್ತಿಲ್ಲ. ಇದನ್ನ ಈ ರೀತಿ ಆಚಾರ್ಯ ಏನು ಹೇಳಿದ್ದಾರೆ, ಜೀವ ಸ್ವಭಾವವಾದ ಅನ್ನೋದು ಆಚಾರ್ಯರು ಮಾತ್ರ ಹೇಳಿದ, ಜಗತ್ತಿನಲ್ಲಿ ಇನ್ನು ಯಾವ ಫಿಲಾಸಫರ್ಸ್ ಹೇಳಲಿಲ್ಲ. ಇದನ್ನ ಎಲ್ಲಾರು ಪಾಶ್ಚಾತ್ಯರಿಗೆ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿಬಿಟ್ರೆ ಹುಚ್ಚೆದ್ದು ಕುಣಿತಾರೆ. ಅಂದ್ರೆ ನಾನು ಇದನ್ನು ಹೇಳಿದಾಗ ಪಾಶ್ಚಾತ್ಯರು ಹುಚ್ಚೆದ್ದು ಕುಣಿದಿದ್ದಾರೆ. ಅಯ್ಯೋ, ಇಂತಹ ಸೈಂಟಿಫಿಕ್ ಆಗಿರತಕ್ಕ ವಿಷಯ ಈ ಇಂಡಿಯಾದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ವಿ ಥಾಟ್ ದಟ್ ಶಂಕರಾಸ್ ಫಿಲಾಸಫಿ ಇಸ್ ದ ಲಾಸ್ಟ್ ಫಿಲಾಸಫಿ ಇನ್ ಇಂಡಿಯಾ ಅಂತಾರೆ. ದಟ್ ಈಸ್ ಲಾಸ್ಟ್ ಫಿಲಾಸಫಿ. ಅದ್ರ ಮೇಲೆಲ್ಲ ಭಜನೆ ಭಕ್ತಿ ಪಂಥ, ತಾಳ ಕುಟ್ಟೋ ಪಂಥ ಬಂತು, ಫಿಲಾಸಫಿ ಬರಲಿಲ್ಲ ಅಂತ ತಿಳ್ಕೊಂಡಿದ್ದೇವೆ ನಾವು. ಇಷ್ಟು ಅದ್ಭುತವಾದ ಫಿಲಾಸಫಿ ಇದೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಪಾಶ್ಚಾತ್ಯ. ಒಬ್ಬರಂತೂ ಹೇಳಿದ್ರು ನನ್ನ ಹತ್ರ, ಅದನ್ನು ಕೇಳಿದ್ರು, ಮಧ್ವಾಸ್ ಫಿಲಾಸಫಿ ಈಸ್ ಮೋಸ್ಟ್ ರ್ಯಾಷನಲ್ ಫಿಲಾಸಫಿ ದಟ್ ವರ್ಲ್ಡ್ ಹ್ಯಾಡ್ ಎವರ್ ಪ್ರೊಡ್ಯೂಸ್ಡ್. ಇಂಥ ರ್ಯಾಷನಲ್ ಫಿಲಾಸಫಿ ನೀವು ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಜಗತ್ತಿಗೆ? ಇದನ್ನ ಒಂದಾಗುವುದು ಅಲ್ಲ, ಒಂದರಂತೆ ಒಂದಾಗುವುದು ಅಲ್ಲ, ಮತ್ತೆ ನನ್ನಂತೆ ನಾನಾಗುವುದು, ನಿಮ್ಮಂತೆ ನೀವು ಆಗುವುದು. ದಟ್ ಈಸ್ ಇಂಡಿವಿಜುವಲ್ ಪರ್ಫೆಕ್ಷನ್ ಈಸ್ ಇಂಡಿವಿಜುವಲ್ ಮುಕ್ತಿ. ನಾವಾಗಿ ಪೂರ್ತಿ ವಿಕಾಸ ಹೊಂದುವುದು ನಮ್ಮ ಮೋಕ್ಷ ಹೊರತು ನಾವು ಇನ್ನೊಬ್ಬರಂತೆ ಆಗುವುದಲ್ಲ, ಇನ್ನೊಬ್ಬರು ಆಗುವುದು ಅಲ್ಲ. ಇದನ್ನೆಲ್ಲಿ ಹೇಳಿದ್ರು? ಉತಾಮೃತತ್ವ ಎಲ್ಲರಿಗೂ ಅವರವರ ಪೂರ್ಣವಾದಂತಹ ಸಾಧನೆ ಮಾಡಿ ಅವರ ಪೂರ್ಣ ಸಾಕ್ಷಾತ್ಕಾರವನ್ನು ಪಡೆದು ಪೂರ್ಣ ವ್ಯಕ್ತಿತ್ವದ ವಿಕಾಸವನ್ನು ಮಾಡುವಂತೆ ಅನುಗ್ರಹ ಮಾಡುವವನು ಭಗವಂತ ಅಷ್ಟೇ. ನಮ್ಮ ವಿಕಾಸವೇ ಮೋಕ್ಷ ಹೊರತು ನಾವು ಭಗವಂತನೇ ಆಗುವುದು ಅಲ್ಲ, ಭಗವಂತನ ಹಾಗೆ ಆಗುವುದು ಅಲ್ಲ. ನಾವು ನಮ್ಮಂತೆ ಆಗುವುದು. ಈಗ ನಮ್ಮಂತೆ ಇಲ್ಲ, ನಾವು ಯಾರ್ಯಾರು ಹಾಗೆಯೋ ಯಾರ್ಯಾರನ್ನು ಅನುಕರಣೆ, ಸ್ವಂತ ವ್ಯಕ್ತಿತ್ವ ಇಲ್ಲದೆ ಯಾರನ್ನೋ ಆದರ್ಶವಾಗಿ ಇಟ್ಟುಕೊಂಡು ಪಾಶ್ಚಾತ್ಯರನ್ನ ಅನುಕರಣೆ ಮಾಡಿಕೊಂಡು ಪ್ಯಾಂಟ್ ಹಾಕೊಂಡೆವು, ಇನ್ಯಾರನ್ನು ಅನ್ಕೊಂಡು ಇನ್ನೊಂದು ಮಾಡಿದೆವು, ನಮ್ಮತನವೇ ಇಲ್ಲದೆ ಬದುಕ್ತಾ ಇದ್ದೇವೆ. ಈಗ ನಾವಾಗಿ ನಾನು ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಆ ಪೂರ್ಣ ವಿಕಾಸ ಆದಾಗ ಎಲ್ಲರೂ ಒಂದೇ ಥರ ಆಗುವುದೇ ಇಲ್ಲ. ಯಾಕಂದ್ರೆ ಪ್ರಕೃತಿಯಲ್ಲಿ ಒಂದೇ ಥರದ ಎರಡು ವಸ್ತು ಇಲ್ಲವೇ ಇಲ್ಲ. ನೋ ಟೂ ಲೀವ್ಸ್, ನೋ ಟೂ ಥಿಂಗ್ಸ್, ನಾಟ್ ಈವನ್ ಟೂ ಲೀವ್ಸ್ ಆಫ್ ಎ ಟ್ರೀ ಆರ್ ಈಕ್ವಲ್ ಇನ್ ದ ಕ್ರಿಯೇಷನ್. ಒಂದು ಎಲೆ ಜಗತ್ತಿನಲ್ಲಿ ಸರ್ವ ಸಮಾನವಾದ ಎರಡು ವಸ್ತುವೇ ಇಲ್ಲ. ಆದ್ರಿಂದ ಒಂದರಂತೆ ಒಂದಾಗುವುದಲ್ಲ, ಅದು ಅದರಂತೆ ಆಗುವುದು. ನನ್ನ ವ್ಯಕ್ತಿತ್ವದ ಪೂರ್ಣ ವಿಕಾಸ ಆಗಬೇಕಾಗಿದ್ದರೂ ಕೂಡ ಆ ಈಶಾನ ಬೇಕು. ಅವನು ಇರದೇ ಇದ್ರೆ ನಾನು ಪೂರ್ಣ ವ್ಯಕ್ತಿತ್ವ ವಿಕಾಸ ಆಗ್ತದೆ. ಯಾಕೆಂದ್ರೆ ನಾನು ಅಂದ್ರೆ ಏನು? ಈ ಜೀವ ಅನ್ನೋದೊಂದು ಬೀಜ. ಕ್ಷುದ್ರ ಮಿಶ್ರಾಣಿ ಬೀಜಾಣಿ ಅಂತ ಐದರೈದಲ್ಲಿ ಹೇಳಿದೆ. ಜೀವ ಅನ್ನೋದೊಂದು ಬೀಜ. ಈ ಬೀಜ ಪೂರ್ಣ ವಿಕಾಸಗೊಂಡು ಹೆಮ್ಮರವಾಗಿ ಬೆಳೆಯಬೇಕು, ಅದೇ ಮುಕ್ತಿ ಅದರದ್ದು. ಆದ್ರೆ ಹೆಮ್ಮರವಾಗಿ ಬೀಜವೇ ಹೆಮ್ಮರವಾಗಿ ಬೆಳೆಯೋದು. ಆದ್ರೆ ಬೆಳಿಬೇಕಾದ್ರೆ ಯಾರು ಅದು ಅನ್ಬೇಕಲ್ರಿ. ಅದನ್ನ ಕಿಸೆಯಲ್ಲಿ ಹಾಕೊಂಡು ತಿರುಗಿರೋದು ಹೆಮ್ಮರವಾಗುತ್ತೋ? ಅದು ಸ್ವತಃ ಹೆಮ್ಮರವಾಗಲಾರದು.
ಹೆಮ್ಮರವಾಗುವ ಯೋಗ್ಯತೆ ಅದರದ್ದೇ, ಇನ್ಯಾರೂ ಕೊಟ್ಟದ್ದಲ್ಲ. ಆದರೂ ಅದು ಹೆಮ್ಮರವಾಗಲಾರದು. ಅದನ್ನು ಬಿತ್ತಿ ನೀರು ಹಾಕುವ ಒಬ್ಬ ಬೇಕು. ಭಗವಂತ ಈ ಬೀಜ ವ್ಯರ್ಥವಾಗಬಾರದು ಅಂತ ಬಿತ್ತಿದ, ನೀರು ಹಾಕಿದ, ಬೆಳೆಯೋದು ಅದರ ಯೋಗ್ಯತೆ ಪ್ರಕಾರ ಬೆಳೆಯುತ್ತೆ. ಅದೇನು ಒಂದು ಮಾವಿನ ಮರ ಸಿಹಿ ಆಗಬೇಕು ಅಂತ, ಹಾಗಲಕಾಯಿ ಕಹಿ ಆಗಬೇಕು ಅಂತ ಅದಕ್ಕೆ ಕಹಿ ಗೊಬ್ಬರ, ಇದಕ್ಕೆ ಸಿಹಿ ಗೊಬ್ಬರ ಏನೂ ಹಾಕಿಲ್ಲ. ತೋಟಗಾರ ಎಲ್ಲಕ್ಕೂ ನೀರು ಹಾಕಿದ, ಎಲ್ಲ ಗೊಬ್ಬರ ಹಾಕಿದ. ಅದರ ಸ್ವಭಾವದಂತೆ ಅದು ಬೆಳೆಯುತ್ತೆ. ಸ್ವಭಾವವನ್ನು ಭಗವಂತ ಬದಲಿಸಲೂ ಇಲ್ಲ, ಇದ್ದದನ್ನು ಕೆಡಿಸಲೂ ಇಲ್ಲ, ಇಲ್ಲದೆ ಇದ್ದದನ್ನು ಅದರ ಸ್ವಭಾವದಂತೆ ಅದು ಪೂರ್ಣ ವಿಕಾಸಗೊಳ್ಳುತ್ತೆ. ಅದರ ಸ್ವಭಾವ ಏನೋ ಅದರದ್ದೇ ವಿಕಾಸ. ಇಲ್ಲದೆ ಇದ್ದ ಸ್ವಭಾವ ಬರುವುದೂ ಇಲ್ಲ, ಇದ್ದ ಸ್ವಭಾವ ಹೋಗುವುದೂ ಇಲ್ಲ. ವಿಕಾಸ ಅದರದ್ದೇ. ವಿಕಾಸ ಆಗಬೇಕಾದ್ರೂ ಇನ್ನೊಬ್ಬರ ನೆರವು ಬೇಕಿತ್ತು. ಅಂಥ ಈಶಾನನಾಗಿ ಭಗವಂತ ವಿಕಾಸ ಆಗುವಂತೆ ಮಾಡಿ ನಮಗೆ ಮೋಕ್ಷವನ್ನು ಕರುಣಿಸಿದ. ಅವನು ಕರುಣಿಸದೇ ಇದ್ರೆ ಈ ಬೀಜ ಯಾವುದೋ ಕಿಸೆಯಲ್ಲಿ ಹಾಕೊಂಡು ತಿರುಗಾಡ, ಸ್ವತಃ ಬೆಳೆಯಲಾರದೆ, ಎಂದೂ ಜಾಗೃತಿ ಇಲ್ಲದೆ ವೇಸ್ಟ್ ಆಗಿ ಹೋಗ್ತಿತ್ತು. ಈ ಚೈತನ್ಯಮಯವಾದಂತಹ ಬೀಜದ ಚೈತನ್ಯದ ವಿಕಾಸವೇ ಆಗದೆ ವ್ಯರ್ಥವಾಗಿ ಹೋಗ್ತಾ ಇತ್ತು. ಅಂಥ ಜೀವಕ್ಕೆ ವಿಕಾಸದ ಅವಕಾಶ ಮಾಡಿಕೊಟ್ಟು ಈ ಸಂಸಾರ ಅನ್ನುವ ತೋಟದಲ್ಲಿ ಬಿತ್ತಿದ, ಅಲ್ಲಿ ಬೇಕಾಗಿರತಕ್ಕಂತಹ ಸುಖ ದುಃಖ ಭೋಗ ಅನ್ನುವ ಗೊಬ್ಬರ ಹಾಕಿದ. ಹೆಮ್ಮರವಾಗಿ ಬೆಳೆಯೋ ಅವಕಾಶ ಅವನು ಕೊಡದೇ ಇದ್ದು ನಾವು ಬೆಳೀತಿರ್ಲಿಲ್ಲ, ನಾವು ಮುಕ್ತರಾಗ್ತಿರ್ಲಿಲ್ಲ. ಅದರಿಂದ ಅಮೃತತ್ವಸ್ಯ ಈಶಾನಃ, ಮುಕ್ತಿಯೂ ಅವನಿಂದ ಬಂತು. ಮುಕ್ತಿಯಲ್ಲೂ ಅವನ ಅಧೀನವಾಗೇ ಇರ್ತೇವೆ ಹೊರತು ನಾವು ಭಗವಂತನೇ ಆಗೋದು ಅಥವಾ ಭಗವಂತನ ಹಾಗೆ ಆಗೋದು ಇದು ಯಾವುದೂ ಅರ್ಥಶೂನ್ಯವಾದ ಮಾತು ಅಂತ. ಯಾವತ್ತೂ ಕೂಡ ಎರಡು ಇದ್ದದ್ದು ಒಂದಾಗುವುದಿಲ್ಲ, ಒಂದು ಇದ್ದದ್ದು ಎರಡಾಗುವುದಿಲ್ಲ. ಒಂದು ಎರಡವೂ ಆಗುವುದಿಲ್ಲ, ಎರಡು ಒಂದೂ ಆಗುವುದಿಲ್ಲ. ಎರಡು ಎರಡೇ, ಒಂದು ಒಂದೇ. ಎರಡಿದ್ದದ್ದು ಒಂದು ಎರಡಿದ್ದದ್ದು ಒಂದಾಗುವುದು ಸಾಧ್ಯವೇ ಇಲ್ಲ. ಎರಡರಂತೆ ಕಂಡು ಒಂದಾಗಬಹುದು ಅಷ್ಟೇ. ಎರಡರ ಹಾಗೆ ಕಂಡು, ಒಂದೇ ಇದ್ದದ್ದು ಎರಡರಂತೆ ಕಂಡು ಮತ್ತೆ ಒಂದಾಗಬಹುದು. ಎರಡು ಇದ್ದು ಅದು ಒಂದಾಗುವುದಿಲ್ಲ. ಎರಡು ಇದ್ದದ್ದು ಒಂದಾಗುವುದಿಲ್ಲ, ಒಂದೇ ಇದ್ರೆ ಅದು ಎರಡಾಗುವುದೇ. ಬಹುರೂಪವಾಗಿ ಕಾಣಬಹುದು, ಬಹುತ್ವ, ಬಹುಸಂಖ್ಯಾ ಬಹುತ್ವ, ಒಂದೇ ಅನಂತವಾಗಿ ಕಾಣಿಸಿಕೊಳ್ಳಬಹುದು. ಭಗವಂತ ಅನಂತ ರೂಪನ ಕಾಣಿಸಬಹುದು. ಯಾಕೆಂದ್ರೆ ನಮಗೆ ಕಾಣುವುದು ಈಗ ಕೃಷ್ಣ ಅಂದ್ರೆ ಅನಂತವಾಗಿರತಕ್ಕಂಥ ರೂಪ, ಹೌದು ಅಲ್ವದು? ಅದು ವ್ಯಾಪ್ತವ, ಭಗವಂತನ ಎಲ್ಲ ರೂಪಗಳು ವ್ಯಾಪ್ತ. ಆ ಕೃಷ್ಣ ಇಡೀ ಪ್ರಪಂಚದಲ್ಲಿ ವ್ಯಾಪಿಸಿದ್ದಾನೆ. ಅದರಲ್ಲಿ ಒಂದು 6 ಅಡಿ ಎತ್ತರದ, ಒಂದು 2 ಅಡಿ ಅಗಲದ ಅಷ್ಟು ಜಾಗ ನಮಗೆ ಕಾಣುತ್ತೆ. ಆ ಕೃಷ್ಣನ ನಮ್ಮ ಕಣ್ಣಿಗೆ ಕಾಣುವ ಆಸ್ಪೆಕ್ಟ್ ಕೃಷ್ಣ. ಅಷ್ಟು ಕಾಣುವುದು, ಉಳಿದ ಕಡೆ ಕಾಣದೇ ಇದ್ದಾನಲ್ಲ ಅವನು. ಕೃಷ್ಣ ಅಂದ್ರೆ ಅಷ್ಟೇ ಅಲ್ಲಲ್ಲ, ರಾಮ ಅಂದ್ರೆ ಅಷ್ಟೇ ಅಲ್ಲಲ್ಲ, ನಮ್ಮ ಕಣ್ಣಿಗೆ ಅಷ್ಟು ಕಾಣುತ್ತೆ. ಅದು ಅಷ್ಟೇ ನಮ್ಮ ಕಾಣುವ ಅಂಶ ಚಲನೆ ಆಗತ್ತೆ. ಆದರೆ ಅವನು ವಸ್ತುತಃ ಚಲಿಸ್ತಾ ಇಲ್ಲ, ನಮ್ಮ ಕಣ್ಣು ಚಲಿಸ್ತಾ ಇದೆ ಆ ಕಡೆಗೆ. ಅವನು ಎಲ್ಲಾ ಕಡೆಯೂ ತುಂಬಿದ್ದಾನೆ. ಆ ಒಂದೊಂದು ಭಾಗದಲ್ಲಿ ಒಂದೊಂದು ಆಸ್ಪೆಕ್ಟ್ ಅಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ತಾನೆ. ಹೀಗೆ ಉತಾಮೃತತ್ವ ಶೇಷಾನಃ ಯದನ್ನೇನ ಅತಿರೋಹತಿ, ಮುಕ್ತಾಮುಕ್ತ ನಿಯಾಮಕತ್ವ, ಸರ್ವನಿಯಾಮಕತ್ವ, ಸರ್ವಕಾಲ ತ್ರಿಕಾಲಾತೀತತ್ವ, ಆಮೇಲೆ ಅಪ್ರಾಕೃತ ಅನಂತ ರೂಪವತ್ವ, ಇಂಥ ಅನೇಕ ಮಹಿಮೆಗಳನ್ನು ಹೇಳಿದ್ರು. ಪ್ರಾಯ ಈ ಉಪಾಸನೆ ಮಾಡಬೇಕಾಗಿರತಕ್ಕಂಥದ್ದಲ್ಲಿ ಮುಖ್ಯವಾಗಿದ್ದದನ್ನು ಹೇಳಿ ಆಯ್ತು ಈಗ. ಯಾಕೆಂದ್ರೆ ಉಪಾಸನೆಯಲ್ಲಿ ಮುಖ್ಯವಾಗಿ ಚತುರ್ಗುಣೋಪಾಸನೆ ಅಂತ, ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಸುರೇಶ್ವರಿ, ಇದು ಇನ್ನೂ ಅಧಿಕ ಗುಣಗಳ ಉಪಾಸನೆ ಮುಂದೆ. ಮುಖ್ಯವಾಗಿ ಮಾಡಬೇಕಾದ್ದು 4 ಉಪಾಸನೆ: ಭಗವಂತ ಸತ್, ಭಗವಂತ ಚಿತ್, ಭಗವಂತ ಆನಂದ, ಭಗವಂತ ಆತ್ಮ ಅಂತ. ಸತ್ ಅಂದ್ರೆ ಭಗವಂತ ಸರ್ವ ದೋಷ ದೂರ, ನಿರ್ದೋಷತ್ವ, ಸತ್ವಂ ನಿರ್ದೋಷತ್ವಂ ಸತ್ವಂ ಅಂತ ತ್ರಿವಿಕ್ರಮ ಪಂಡಿತರು ಬರ್ತಾರೆ. ಭಗವಂತನಲ್ಲಿ ಯಾವ ಗುಣವೂ ಇಲ್ಲ. ಭಗವಂತ ಚಿತ್, ಭಗವಂತ ಜ್ಞಾನ ಸ್ವರೂಪ, ಭಗವಂತ ಆನಂದ ಸ್ವರೂಪ. ಆದ್ದರಿಂದಲೇ ಪಂಚಭೂತವಾದಿಂದ ವಿಕಾರ ರೂಪವಾಗಿರತಕ್ಕಂಥ ಪ್ರಪಂಚದಲ್ಲಿ ಇರತಕ್ಕ ಯಾವ ದೋಷವೂ ಭಗವಂತನಲ್ಲಿ ಇರುವುದು ಸಾಧ್ಯ ಇಲ್ಲ. ಭಗವಂತ ಜ್ಞಾನಾನಂದಮಯ. ಮತ್ತು ಭಗವಂತ ಎಲ್ಲರಿಗೂ ಅಂತರ್ಯಾಮಿಯಾಗಿ ಎಲ್ಲರನ್ನೂ ನಿಯಮಿಸುವ, ಇದು ಆತ್ಮ. ಆತ್ಮ ಅಂದ್ರೆ ಅಂತರ್ಯಾಮಿ. ಏಷತ ಆತ್ಮ ಅಂತರ್ಯಾಮಿ ಅಮೃತಃ, ಉಪನಿಷತ್ತಲ್ಲಿ ಹೇಳಿ, ಏಷತ ಆತ್ಮ ಅಂತರ್ಯಾಮಿ, ಎಲ್ಲರ ಆತ್ಮ, ಎಲ್ಲರ ಒಳಗೂ ನಿಯಾಮಕನಾದ ಅಂತರ್ಯಾಮಿ. ಈ ತಮಾಷೆ ಏನಂದ್ರೆ, ನೀವು ಇದರಲ್ಲಿ ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ಗದ್ದಲಗಳು ಇರಲಿಲ್ಲ. ಪ್ರಾಯ ಈ ಮತಗಳಲ್ಲೂ ಕೂಡ ಮುಖ್ಯ ಪ್ರಮೇಯಗಳಲ್ಲಿ, ಕೆಲವು ಪ್ರಮೇಯಗಳಲ್ಲಿ ಏನು ವಿವಾದ ಇರಲಿಲ್ಲ. ಶಂಕರಾಚಾರ್ಯರ ಭಾಷ್ಯ ತೆಗೆದು ನೋಡಿದರೆ ಏಷದ ಅಲ್ಲಿ ಯಾರು ದೇವರ ಹೆಸರಿಲ್ಲ. ಯಾವ ದೇವರು ಅಂತರ್ಯಾಮಿ? ನಿರ್ಗುಣ ಬ್ರಹ್ಮ ಅಂತ ಹೇಳ್ಬೋದಿತ್ತು. ಏಷತ ಆತ್ಮ ಅಂತರ್ಯಾಮಿ ಅಮೃತಃ, ಏಷತೆ ಆತ್ಮ ಅಂತರ್ಯಾಮಿ ನಾರಾಯಣ ಇತ್ಯರ್ಥ ಅಂತ ಬರೀತಾರೆ ಶಂಕರಾಚಾರ್ಯ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಈಶ್ವರ ಈಶನಶೀಲೋ ನಾರಾಯಣ ಇತ್ಯರ್ಥ ಅಂದರು. ಎಲ್ಲ ಕಡೆ ಎಲ್ಲಿ ಸರ್ವನಿಯಾಮಕತ್ವ ಅನ್ನು ಹೇಳ್ತದೆ, ಅದು ಅಲ್ಲಿ ಈಶ್ವರ ಅಂತ ಶಬ್ದ ಇರಲಿ, ಶಿವ ಅಂತ ಶಬ್ದ ಇರಲಿ, ಅಥವಾ ಆತ್ಮ ಅಂತ ಶಬ್ದ ಇರಲಿ, ಬ್ರಹ್ಮ ಅಂತ ಶಬ್ದ ಇರಲಿ, ಅದು ನಾರಾಯಣ ಪರ ಅಂತ ಶಂಕರಾಚಾರ್ಯರು ಬರೀತಾರೆ.
ಈ ಕೆಲವು ವಿಷಯಗಳಲ್ಲಿ ಹಿಂದೆ ವಿವಾದವೇ ಇರಲಿಲ್ಲ, ಈಗ ವಿವಾದಗಳು ಜಾಸ್ತಿ ಆಗ್ತಾ ಇದೆ. ಒಂದೊಂದು ಸಣ್ಣ ವಿಷಯಕ್ಕೂ ಜಗಳವೇ. ಇದರಲ್ಲಿ ವಿವಾದ ಶಂಕರರು ಕೂಡ, ಸ್ಮಾರ್ತರಲ್ಲೂ ಈ ವಿವಾದ ಇರಲಿಲ್ಲ. ಸ್ಮಾರ್ತ ವೈಷ್ಣವ ಜಗಳ ಅನ್ನೋದು ಅವ್ರ ವಾಚಿನ. ಶಂಕರಾಚಾರ್ಯರು ಎಂದೂ ಸ್ಮಾರ್ತ ವೈಷ್ಣವ ಜಗಳವನ್ನ ಅವರ ಗ್ರಂಥದಲ್ಲಿ ಎಲ್ಲೂ ಇಲ್ಲ. ಅವರ ಗ್ರಂಥದಲ್ಲಿ ಅವರು ವೈಷ್ಣವರೇ, ಪೂರ್ತಿ ವೈಷ್ಣವ ಸಿದ್ಧಾಂತವನ್ನ ಒಪ್ಕೊಂಡವರು. ಕೊನೆಗೆ ಭೇದವೋ ಅನ್ನೋದೊಂದು ಬಿಟ್ರೆ ಅವರು ಮಹಾ ವೈಷ್ಣವ ಸಿದ್ಧಾಂತದ ಅನುಯಾಯಿಗಳು. ಈ ಉಪನಿಷತ್ತುಗಳು ಎಲ್ಲೆಲ್ಲಿ ಬರ್ತದೆ ಅಂತ ಅಂತರ್ಯಾಮಿ ನಾರಾಯಣ ಅಂತ ಬರೀತಾರೆ. ಬರಿಬೇಕಾದ ಕಾರಣ ಇಲ್ಲ ಅವರಿಗೆ, ನಿರ್ಗುಣ ಬ್ರಹ್ಮ ಅಂತ ಬರಿಬೋದಿತ್ತು. ಅಂತರ್ಯಾಮಿ ಎಲ್ಲೋ ಇಂಥದ್ದು ಅವಕಾಶವೇ ಇರುವುದಿಲ್ಲ, ಸ್ವಚ್ಛವಾಗಿ ಬರೀತಾರೆ ಅವರು, ಅಂತರ್ಯಾಮಿ ನಾರಾಯಣ ಇತ್ಯರ್ಥ. ಹೀಗೆ ಇದನ್ನು ನಿಯಾಮಕತ್ವ, ಸರ್ವನಿಯಾಮಕತ್ವ, ಮುಕ್ತಾಮುಕ್ತ ನಿಯಾಮಕತ್ವ, ಮುಕ್ತಾಮುಕ್ತರ ಅಂತರ್ಯಾಮಿಯಾಗಿ ಪುರುಷ ಅನ್ನುವ ಶಬ್ದವೇ ಪುರುಷೇತೆ ಅಂತರ್ಯಾಮಿ ಅನ್ನುವ ಅರ್ಥವನ್ನು ಕೊಡುತ್ತೆ. ಸರ್ವನಿಯಾಮಕತ್ವ, ಸರ್ವಾತ್ಮತ್ವ, ಸರ್ವಕಾಲಸ್ಥೆ, ಆಮೇಲೆ ಜ್ಞಾನಾನಂದಮಯತ್ವ ಮತ್ತು ನಿರ್ದುಷ್ಟತ್ವ. ಈ ಜ್ಞಾನಾನಂದಮಯತ್ವ ಸಹಸ್ರ ಶೀರ್ಷ ಅನ್ನುವಾಗಲೇ ಬಂತು. ಅವನು ಜ್ಞಾನಾನಂದಮಯವಾದ ಅನಂತ ಶರೀರಗಳು, ಅಪ್ರಾಕೃತ ಅನಂತ ಶರೀರಗಳು, ಪ್ರಾಕೃತವಾದ್ದಲ್ಲ. ಹೀಗೆ ಭಗವಂತ ಪ್ರಾಕೃತ ದೋಷಗಳಿಂದ ರಹಿತನಾಗಿ ಅಪ್ರಾಕೃತವಾದ ಜ್ಞಾನಾನಂದಮಯ ಶರೀರನಾಗಿ ಸರ್ವನಿಯಾಮಕನಾಗಿದ್ದಾನೆ ಎನ್ನುವ ಅನುಸಂಧಾನ. ಸಚ್ಚಿದಾನಂದ ಆತ್ಮ. ಇನ್ನೂ ಏಕಗುಣೋಪಾಸನೆ ಒಂದಿದೆ. ಏನು ಅಂದ್ರೆ ಸಚ್ಚಿದಾನಂದ ಸ್ವರೂಪಿಯಾದ ಭಗವಂತ ಆತ್ಮ. ಭಗವಂತ ನನಗೆ ಸ್ವಾಮಿ, ಭಗವಂತ ನನ್ನನ್ನು ನಿಯಂತ್ರಿಸುವವ, ಭಗವಂತ ನನ್ನನ್ನು ಉದ್ಧಾರ ಮಾಡಬೇಕು. ಇಷ್ಟೇ ಉಪಾಸನೆ ಮಾಡಿದ್ರು ಸಾಕೊಂಡು ಏಕಗುಣೋಪಾಸನೆ ಅಂತ ಒಂದಿದೆ. ಚತುರ್ಗುಣೋಪಾಸನೆಯಲ್ಲೂ ಇನ್ನೂ ಕನಿಷ್ಠವಾದಂಥದ್ದು. ಇದು ಮಿನಿಮಮ್ ಅಂದ್ರೆ ಸಚ್ಚಿದಾನಂದನಾದ ಭಗವಂತ, ಅದು ವಿಶೇಷಣ. ಅದು ಉಪಾಸನೆ ಆತ್ಮೇತಿ, ಅವನು ನನ್ನ ಅಂತರ್ಯಾಮಿ, ಅವನು ನನ್ನ ಸ್ವಾಮಿ. ಸ್ವಾಮಿ ವಿಷ್ಣು ರೀತಿ ಧ್ಯಾನಂ ವಿಶೇಷಣ ವಿಶೇಷತಃ. ಅವನು ನನ್ನ ಸ್ವಾಮಿ, ಅವನು ನನ್ನ ನಿಯಾಮಕ, ಅವನು ಈ ತೋಟಗಾರ, ಈ ಬೀಜವನ್ನು ಬೆಳೆಸಿ ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದರೂ ಸಾಕು ಒಂದು ಕಡೆ. ಅದನ್ನೇ ಇಲ್ಲಿ ಸರ್ವ ನಿಯಾಮಕತ್ವ, ಎಲ್ಲದರ ಒಳಗೂ ಇದ್ದು ಎಲ್ಲವನ್ನು ನಿಯಂತ್ರಿಸ್ತಕ್ಕಂಥದ್ದನ್ನ ಹೇಳಬೇಕಾದ್ದನ್ನು ಹೇಳಿ ಮೂರನೇ ಮಂತ್ರ ಹೇಳುತ್ತೆ. ಆಗೋಯ್ತು ಗಂಟೆ. ಏತಾವಾನಸ್ಯ ಮಹಿಮಾ, ಋಗ್ವೇದದಲ್ಲಿ ಏತಾವಾನಸ್ಯ ಮಹಿಮಾತೋಜ್ಯಾಯಾಂಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಏತಾವಾನಸ್ಯ ಮಹಿಮಾ ಅಥೋಜ್ಯಾಯಾಂಶ್ಚ ಪುರುಷಃ. ಇದು ಋಗ್ವೇದದಲ್ಲಿ ಹೀಗೆ. ಯಜುರ್ವೇದದ ವ್ಯತ್ಯಾಸ ಏನು? ಏತಾವಾನಸ್ಯ ಮಹಿಮಾ ಅಥೋಜ್ಯಾಯಾಂಶ್ಚ ಜಾಯಾಂಶ್ಚ ಪುರುಷಃ. ಅದನ್ನು ಜಾಯಾಗುಶ್ಚ ಪುರುಷ ಅಂತ ಈಗ ಹೇಳ್ತಾರೆ. ಋಗ್ವೇದಲ್ಲ ಏತಾವಾನಸ್ಯ ಮಹಿಮಾತೋಜ್ಯಾಯಾಂಶ್ಚ ಪುರುಷಃ ಸಂಧಿ ಮಾಡಿ ಹೇಳ್ತಾರೆ. ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಪಾದೋಸ್ಯ ವಿಶ್ವಾಭೂತಾನಿ ಅನ್ನುವಂಥದ್ದು ಹಿಂದಿನ ಮಂತ್ರದಲ್ಲಿ ಬಂದಿದೆ, ಸಾಮವೇದದಲ್ಲಿ ಆಗುವಾಗ. ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಹೀಗೆ ಏನು ವ್ಯತ್ಯಾಸ ಇಲ್ಲ. ಸಾಮವೇದದಲ್ಲಿ ಆಗುವಾಗ ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಬಂದಿದೆ. ಇಲ್ಲಿ ಉತಾಮೃತತ್ವ ಶೇಷಾನೋ ಇದನ್ನೇನಾದರೂ ಹೋದಿ ಇಲ್ಲಿದೆ ಸಾಮವೇದದಲ್ಲಿ. ಮೊದಲನೇದಲ್ಲಿ ಏತಾವಾನಸ್ಯ ಮಹಿಮಾ ಅಥೋ ಅಜ್ಯಾಯಾಂಶ ಪೂರುಷಃ ಅನ್ನೋದನ್ನು ಸಾಮವೇದದಲ್ಲಿ ತಾವಾನಸ್ಯ ಮಹಿಮಾ ತಥೋ ಅಜ್ಯಾಯಾಂಶ ಪೂರುಷಃ, ಇಷ್ಟು ವ್ಯತ್ಯಾಸ. ಅಥರ್ವವೇದದಲ್ಲಿ ಈ ತಾವಂತೋ ಅಸ್ಯ ಮಹಿಮಾ ತಥೋ ಅಜ್ಯಾಯಾಂಶ ಪೂರುಷಃ ಅಂತ ಅಥರ್ವವೇದ. ಅಲ್ಲಿ ಇಲ್ಲಿ ಏತಾವಾನ್ ಅಸ್ಯ ಮಹಿಮಾ, ಏತಾವಾನ್ ಅಸ್ಯ ಮಹಿಮಾ. ಈ ಜಗತ್ತಿನಲ್ಲಿ ಏನಿತ್ತೋ ಏನಿದೆಯೋ ಇನ್ನು ಮುಂದೆ ಏನು ಬರುತ್ತೋ ತ್ರಿಕಾಲದಲ್ಲಿರುವ ಸಮಸ್ತ ವಸ್ತುಗಳಿಗೂ ಒಡೆಯಾಮ, ಅದನ್ನು ಮೀರಿ ನಿಂತವ, ಅದನ್ನೆಲ್ಲವನ್ನು ವ್ಯಾಪಿಸಿ ನಿಂತವ. ಅಷ್ಟೇ ಇಲ್ಲ, ತ್ರಿಕಾಲಾತೀತರಾಗುವ ಮುಕ್ತರಿಗೂ ಒಡೆಯಾಮ. ಅಂದ್ರೆ ಇನ್ನೇನು ಹೇಳಬೇಕು ಅಂತ, ಇಂಥ ಮಹಿಮೆ ಅವನದ್ದು. ಅತಃ ಆ ಕಾರಣದಿಂದ ಜಾಯಾಂಶ್ಚ ಪೂರುಷಃ, ಈ ಕಾರಣದಿಂದ ಪೂರುಷಃ ಜಾಯಾಂಶ್ಚ, ಅವನು ಶ್ರೇಷ್ಠನೇ. ಚಕಾರ ಅವಧಾರಣಾರ್ಥಕ. ವಾದರಾಜರು ಒಂದು ಹೇಳ್ತಾರೆ, ಕಲವು ಕರ್ತಾಚ ಲಿಪ್ಯತೆ ಅಂತ ಪ್ರಮಾಣ ಇದೆ. ಚ ಅಂದ್ರೆ ಮಾಡಿದವನು ಕೂಡ ಅಲ್ಲ, ಮಾಡಿದವನಿಗೇ ಲೇಪ, ಮಾಡಿಸಿದವನಿಗಿಂತ ಹೆಚ್ಚು ಮಾಡಿದವನಿಗೇ ಜವಾಬ್ದಾರಿ ಅಂತ. ಕರ್ತಾಚ ಅಂದ್ರೆ ಕರ್ತೈವ ಅಂತ ಅರ್ಥ. ಹಾಗೆ ಜಾಯಾಂಶ್ಚ ಅಂದ್ರೆ ಜಾಯಾನೇವ, ಭಗವಂತನೊಬ್ಬನೇ ದೊಡ್ಡವನು, ಭಗವಂತನು ದೊಡ್ಡವನೇ. ಮತ್ತೆ ಅಷ್ಟೇ ಅಲ್ಲ, ಪೂರುಷ ಏವ ಜಾಯಾನ್, ಭಗವಂತನೊಬ್ಬನೇ ದೊಡ್ಡವನು. ಅಥೋಜ್ಯಾಯಾಂಶ ಪೂರುಷಃ. ಅದಕ್ಕೆ ಪೂರುಷಃ ಅನ್ನುವ ಶಬ್ದವೇ ಗಮಕ ನೋಡಿ. ಪೂರುಷಃ ಅಂತ ಹೇಳಿದ್ದಾರೆ. ಪುರುಷಃ ಅಂತ ಪದಪಾಠ. ಮೇಲೆ ಇರುವುದು ಪೂರುಷಃ, ಮಂತ್ರದಲ್ಲಿರುವುದು ಅಥೋಜ್ಯಾಯಾಂಶ್ಚ ಪೂರುಷಃ. ಪೂರುಷಃ ಅನ್ನೋದು ಪದಪಾಠ ಹೇಗೆ? ಜಾಯಾನ್ ಚ ಪುರುಷಃ ಅಂತ. ಪುರುಷಃ ಅಂತ ಪದಪಾಠ ಸಂಹಿತಾದಲ್ಲಿ ಪೂರುಷಃ ಅಂತ ದೀರ್ಘ ಇದೆ. ಪೂರುಷಃ ಅಂತ ಶಬ್ದ ಅಲ್ಲ, ಶಬ್ದ ಪುರುಷಃ ಅಂತಲೇ. ಅದನ್ನ ಸಂಹಿತೆಯಲ್ಲಿ ದೀರ್ಘವಾಗಿ ಪ್ರಯೋಗ ಮಾಡಿದ್ದಾರೆ. ಅದನ್ನ ಹ್ರಸ್ವ ಮಾಡಿ ಪದಪಾಠ ಮಾಡಿಕೊಳ್ಬೇಕು. ಸಂಹಿತೆಯಲ್ಲಿ ಹ್ರಸ್ವ ಇದ್ದದ್ದನ್ನು ಮಾಡಬೇಕು, ಸಂಹಿತೆಯಲ್ಲಿ ದೀರ್ಘ ಇದ್ದನ್ನು ಹ್ರಸ್ವ ಮಾಡಬೇಕು. ಹಾಗೆ ಮಾಡುವಂತಹದ್ದು ವೇದದಲ್ಲಿ ಬೇಕಾಗ್ತದೆ.
ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅನ್ನುವಂತಹದ್ದರ ಪದಪಾಠದ ಬಗ್ಗೆ ಮಾತ್ರ ನಾವು ಇವತ್ತು ಮಾತಾಡಿದ ಹಾಗಾಯಿತು. ಈ ಮಂತ್ರದ ಅರ್ಥ ಇವತ್ತು ಹೇಳೋದಾಗಲಿಲ್ಲ, 8:15 ಆಗೋಯ್ತು. ನಾನು ಇವತ್ತು ಒಂದು ವರ್ಗ ಮುಗಿಸ್ಬೇಕು ಅಂತ, ಯಾಕೆ ನಾಳೆ ನಾಡಿದ್ದು 2 ದಿವಸ ಮುಗಿಬೇಕಲ್ಲ. ಕಡೆ ಎಷ್ಟು ಮುಗೀತೋ ಅಷ್ಟು ನಮಗೇನು. ಕಾಲೋ ಹ್ಯಂ ನಿರೋಧಿ ವಿಪುಲಾಚ ಪೃಥ್ವಿ, ಅನಂತವಾದ ಕಾಲ ಇದೆ. ಯಾರಾದರೂ ಜ್ಞಾನಿಗಳು ಬಂದೇ ಬರ್ತಾರೆ. ಜಗತ್ತು ವಿಶಾಲವಾಗಿದೆ, ಕಾಲ ಅನಂತವಾಗಿದೆ. ಎಲ್ಲ ನಾವೇ ಮಾಡಬೇಕು ಅಂತೇನು, ಭಗವಂತ ಎಷ್ಟು ಮಾಡಿಸ್ತಾನೋ ಅಷ್ಟು ಮಾಡೋದು ಅಷ್ಟೇ ತಾನೇ. ಹಾಗಾಗಿ ನಾಳೆ ದಿವಸ ಸೇರಿದಾಗ ಮುಂದಿನ ಮಂತ್ರ ಅನುಸಂಧಾನ ಮಾಡೋಣ. ಇವತ್ತು ಈ ಪುರುಷ ಸೂಕ್ತ ಅನುಸಂಧಾನ ಉಪರಾಮ.